ದಾವಿದನ ಬಗ್ಗೆ ಕೇಳಿದ್ವಿ. ದಾವಿದನಾಗಿ ಅವನ ಜೀವಿತದಲ್ಲಿ ಏನನ್ನೆಲ್ಲ ಸಾಧನೆ ಮಾಡಿದ ಎಂಬುದಾಗಿ ನೋಡಿ. ಪ್ರತಿಯೊಬ್ಬರು ಕೂಡ ನಮ್ಮ ಜೀವಿತಗಳನ್ನು ದಾವಿದನ ಜೊತೆಗೆ ಹೋಲಿಕೆ ಮಾಡಿಕೊಂಡು ನೋಡುವಂತೆ ನಾನು ಹೋದ ವಾರ ಹೇಳಿದೆ. ಅಂದರೆ ನಮ್ಮ ಜೀವಿತವೆಲ್ಲ ಮಾಡಿ ಮುಗಿಸಿ ಇನ್ನೇನು ಸಾಯುವ ಸಮಯದಲ್ಲಿ ಹಿಂತಿರುಗಿ ನೋಡ್ಕೊಳ್ಳುವಾಗ ನಮ್ಮ ಕಣ್ಣು ಮುಂದೆ ಅನೇಕ ವಿಷಯಗಳು ಬರುತ್ತೆ. ಅದರಲ್ಲಿ ನಾವು ದೇವರಿಗೋಸ್ಕರ ಏನು ಸಾಧನೆಗಳನ್ನು ಮಾಡಿದ್ದೀವಿ ಅಥವಾ ಯಾವ ರೀತಿ ಬದುಕಿದ್ದೀವಿ ಅನ್ನೋದು ಹೆಚ್ಚಾಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ ನೋಡಿದ್ವಿ. ಮನುಷ್ಯರೆಲ್ಲರೂ ಕೂಡ ಬಲಹೀನರೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನುಷ್ಯರೆಲ್ಲರೂ ಬಲಹೀನರೇ. ಈಗ ತುಂಬ ಜನ ದೇವರನ್ನ ಆಡ್ಕೊಳ್ಳೋದು ಏನಕ್ಕಂದ್ರೆ ಮನುಷ್ಯರು ಸರಿಯಾಗಿಲ್ಲದೆ ಇರೋದ್ರಿಂದ, ದೇವರನ್ನ ನಂಬೋರು ದೇವ್ರನ್ನ ಹಿಂಬಾಲಿಸೋರು ಸರಿಯಾಗಿಲ್ಲದೆ ಇರೋದ್ರಿಂದ ಯೇಸು ಸ್ವಾಮಿನ ಆಡ್ಕೊಳ್ತಿರ್ತಾರೆ. ಇದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಮಕ್ಕಳು ತಪ್ಪು ಮಾಡೋದ್ರಿಂದ ತಂದೆ ತಾಯಿಗೆ ತಪ್ಪೋದು ಅಂತ ಹೇಳಿದ್ರೆ ತಂದೆ ತಾಯಿ ಸರಿ ಇಲ್ಲ, ಅವ್ರು ಸರಿಯಾಗಿ ಬೆಳೆಸಿಲ್ಲ ಅಂದರೆ ಹೇಗೆ? ಹಾಗೆ ಈಗ ಯೇಸು ಸ್ವಾಮಿ ನಂಬಿರುವಂಥ ಮಕ್ಕಳು ಅನೇಕರು ಬೈಬಲಲ್ಲಿ ಕೂಡ ತಪ್ಪು ಮಾಡಿರೋರು ಇದ್ದಾರೆ. ಅದರಲ್ಲಿ ದಾವಿದನು ಕೂಡ ಒಬ್ಬನಾಗಿದ್ದ. ಆದರೆ ಅವನ ಜೀವಿತದಲ್ಲಿ ಅದನ್ನು ಸರಿಪಡಿಸ್ಕೊಂಡು ನಾನು ಈ ಥರ ಎಲ್ಲ ಬದುಕಬೇಕಾಗಿರೋದು, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಬದುಕಬೇಕು ಅಂತ ಹೇಳ್ಬಿಟ್ಟು ಅವನ ಜೀವಿತದಲ್ಲಿ ಅವನು ಬದಲಾವಣೆ ಮಾಡಿಕೊಂಡು ಬದುಕಿದ. ಈ ಆಂಧ್ರದಲ್ಲಿ ನಾನು ಹೇಳಿದಾಗ ಡಿಬೇಟ್ ನಡೀತಾ ಇರುತ್ತೆ. ಆಂಧ್ರ, ಈ ಒಂದು ತೆಲಂಗಾಣ, ಈ ತೆಲುಗು ರಾಷ್ಟ್ರಗಳಲ್ಲಿ ಈ ಸ್ವಾಮೀಜಿಗಳು ಹಿಂದೂವಾದಿಗಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೆಲವು ಭಾಷಣಗಳನ್ನ ಕೂರಿಸಿ ಯೂಟ್ಯೂಬಲ್ಲೆಲ್ಲ ಇಂಟರ್ವ್ಯೂ ಮಾಡ್ತಿರ್ತಾರೆ. ಕೆಲವು ದಿನಗಳಿಂದ ನಾನು ಅದನ್ನು ನೋಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಮಾತಾಡುವಂಥ ವಿಷಯಗಳನ್ನ ನಾವು ನೋಡುವಾಗ ಅವರು ಆ ಸ್ವಾಮೀಜಿಗಳು ಹಿಂದೂವಾದಿಗಳು ಬಂದು ಹೇಳುವಂಥದ್ದು ಏನಂದ್ರೆ ಬೈಬಲನ್ನು ಓದಿರೋರೇ ಅವರು, ಮತ್ತು ಒಂದೊಂದಿನ ಅವ್ರು ಕೂಡ ಸಭೆಗೆ ಹೋಗಿರೋರೇ ತುಂಬ ಜನ. ಮತ್ತೆ ಬಿಟ್ಟು ಈಗ ಹಿಂದೂವಾದವನ್ನು ಹಿಡ್ಕೊಂಡು ಹಿಂದುತ್ವವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿರೋರು. ಅವ್ರ ಟಾರ್ಗೆಟ್ ಎಲ್ಲ ಮುಸ್ಲಿಮ್ಸು, ಕ್ರಿಶ್ಚಿಯನ್ ಆಗಿದ್ದಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಬೈಬಲನ್ನು ಓದಿ ನಿಮ್ಗಿಂತ ನಮಗಿಂತ ಹೆಚ್ಚಾಗಿ ಅವ್ರು ಬೈಬಲ್ ಓದ್ತಿದ್ದಾರೆ. ಓದಿ ಲೋಟನು ಅವನ ಹೆಣ್ಮಕ್ಳ ಜೊತೆ ಈ ಥರ ಮಾಡ್ದ, ಇಲ್ಲಿ ಅಬ್ರಾಹಮನು ಸ್ವಂತ ತಂಗಿನ ಮದುವೆ ಆದ, ಅಥವಾ ದಾವಿದನು ಈ ಥರ ತಪ್ಪು ಮಾಡ್ದ ಅಂತ ಹೇಳ್ಬಿಟ್ಟು ಅವ್ರು ಹೇಳುವಂಥ ವಿಷಯಗಳಲ್ಲಿ ಹೇಳುವಂಥದ್ದು ಏನು ಗೊತ್ತಾ, ದಾವಿದನನ್ನ ದೇವರು, ಯೆಹೋವ ದೇವರು, ಇವನು ನನ್ನ ಹೃದಯ ಪ್ರಿಯನು ಅಂತಾನೆ. ಆದರೆ ಯಾರನ್ನ ಹೃದಯ ಪ್ರಿಯನು ಅಂದಿದ್ದು? ಇನ್ನೊಬ್ಬರ ಹೆಂಡತಿನ ಹಾಳು ಮಾಡಿದವನ್ನ ನನ್ನ ಹೃದಯ ಪ್ರಿಯನು ಅಂತಾನೆ. ಇಂಥ ದೇವರು ಯೆಹೋವ ದೇವರು, ಬೈಬಲ್ ದೇವರು ಅಂತ ಹೇಳ್ತಾರೆ. ಏನಾದರೂ ತಲೆ ಇದೆ ಅವರು ಸ್ವಲ್ಪನಾದರೂ? ಇದನ್ನೇ ನಾನು ಹೇಳ್ತಾ ಇರುವಂಥದ್ದು. ಅಂದ್ರೆ ಈಗ ದಾವಿದನ ತಪ್ಪು ಮಾಡಿದ್ದಕ್ಕೆ ಅವನನ್ನು ಮೆಚ್ಚುತ್ತಿರೋದು ದೇವರಲ್ವಾ? ಹಾಗಾಗಿ ದೇವರು ಸರಿ ಇಲ್ಲ, ಬೈಬಲ್ ದೇವರು ಸರಿ ಇಲ್ಲ ಅನ್ನೋ ರೀತಿ ಅವ್ರು ಮಾತಾಡ್ತಿರ್ತಾರೆ. ವಾಕ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವರು, ನಾನು ಹೇಳೋದು, ಯಾರು ಸತ್ಯವನ್ನು ಗ್ರಹಿಸೋದಿಲ್ವೋ ಅವರು ನಾಶನಕ್ಕಂತಾನೆ ಗೊತ್ತು ಮಾಡಲ್ಪಟ್ಟಿರೋರು. ನಾನು ಹೇಳ್ತಿಲ್ಲ, ಇದು ಬೈಬಲಲ್ಲಿ ರೋಮಪುರದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಓದ್ಬೋದು. ಬೆಳಗ್ಗೆ ಮಾಡ್ತಿದ್ರೆ ತುಂಬಾ ಸ್ಪಷ್ಟವಾಗಿದೆ. ಕೆಲವರು ನಾಶನಕ್ಕಾಗಿ ಅಂತಾನೆ ಗೊತ್ತು ಮಾಡಲ್ಪಟ್ಟಿದ್ದಾರೆ. ಅವ್ರು ಬದಲಾಗೋದಿಲ್ಲ. ಅವ್ರು ಬದುಕೋ ದಿನಗಳೆಲ್ಲ ಯೇಸುಸ್ವಾಮಿ ಬಗ್ಗೆ, ಸಭೆ ಬಗ್ಗೆ, ದೇವ್ರ ಮಕ್ಕಳ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾನೆ ಇರ್ತಾರೆ. ಸೊ ಏನಕ್ಕೆ ಹೇಳ್ತಿದ್ದೀನಿ ಇದನ್ನ ಅಂತ ಹೇಳಿದ್ರೆ, ದೇವ್ರ ಮಕ್ಕಳಾಗಿ ಪ್ರತಿದಿನ ಪ್ರತಿ ವಾರ ನಾವು ಸಭೆಗೆ ಬರ್ತಾ ವಾಕ್ಯವನ್ನು ನಾವು ಸರಿಯಾಗಿ ಕೇಳ್ತಿಲ್ಲ, ಯೇಸುವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ನಂಬಿಕೆಗಾಗಿ ನಾವು ನಿಲ್ಲೋದು. ಅನೇಕ ಸೇವಕರು ಸಭೆನ ಇದು ಕ್ರೈಸ್ತತ್ವವನ್ನು ಅಥವಾ ಕ್ರಿಸ್ತರನ್ನು ಬಿಟ್ಟು ಹೋಗಿರೋರು ತುಂಬಾ ಜನ ಇದ್ದಾರೆ. ಆ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೆಲವರು, ಆ ಸ್ವಾಮೀಜಿಗಳು ಕೆಲವ್ರನ್ನ ಕರ್ಕೊಂಡು ಬಂದಿರ್ತಾರೆ. ನೀವು ಯಾಕೆ ಯೇಸುವನ್ನು ಬಿಟ್ಟರೆ ಅಂದ್ರೆ, ಅವರು ನನಗೆ 5 ಸಭೆ ಇತ್ತು, 10 ಸಭೆ ಇತ್ತು, ನಾನು ಇಷ್ಟು ವರ್ಷ ಸೇವೆ ಮಾಡಿದೆ. ಇವತ್ತು ಆ ಬೈಬಲಲ್ಲಿ ನೀವು ಹೇಳೋ ವಿಷಯಗಳನ್ನೆಲ್ಲ ಕೇಳಿ ಹೌದಲ್ವಾ, ಇದೆಲ್ಲ ತಪ್ಪಲ್ವಾ ಅಂತ ಹೇಳ್ಬಿಟ್ಟು ನಾನು ಸಭೆನ ಬಿಟ್ಟೆ, ಸೇವನ ಬಿಟ್ಟೆ ಅಂತ ಹೇಳುವಂಥ ಸೇವಕರಿದ್ದಾರೆ. ನಾನು ಮಾತಾಡ್ತಿರೋ ಸೇವಕರ ಬಗ್ಗೆ. ವಿಶ್ವಾಸಗಳ ಎರಡನೇ ವಿಷಯ. ಇವತ್ತು ಎಷ್ಟೋ ಜನ, ಸಾವಿರಾರು ಜನ ವಿಶ್ವಾಸಗಳು ಕೂಡ ಹಿಂದುತ್ವಕ್ಕೋ ಇನ್ನೊಂದಕ್ಕೋ ಹೋಗ್ತಾ ಇದ್ದಾರೆ. ಯಾಕೆ ಅದು ಅಂತ ಹೇಳಿದ್ರೆ, ಯೇಸು ಯಾರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದಲೇ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನಮ್ಮ ಬೋಧನೆಗಳು ಕ್ರಿಸ್ತನ ಬಗ್ಗೆ ಇರಬೇಕು ಅಂತಾನೆ ನಾವು ತೀರ್ಮಾನ ಮಾಡಿದ್ವಿ. ಯೇಸು ಯಾರು ಅಂತಾನೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ನಾವು ಯೇಸುನ ಹಿಂಬಾಲಿಸ್ತಾ ಇದ್ದೀವಿ ಅನ್ನೋ ಸರಿಯಾದ ಕಾರಣ ತಿಳಿದಿರಬೇಕು. ಈಗ ಎಮೋಷನಲಿ ತುಂಬಾ ಭಾವುಕನಾಗಿ ಶಂಕರ್ ಬದಲು ಕೂಡ ಮಾತನಾಡ್ತಿದ್ರು. ಆ ಒಂದು ಭಾವನೆ ಎಲ್ಲರಿಗೂ ಇರಬೇಕು ಅಂತಾನೆ. ಸೊ ಇಲ್ಲೇನು ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಟಿ ಬಿ ಕಾಯಿಲೆ ಇತ್ತು. ಎಷ್ಟು ಜನಕ್ಕೆ ನಿಮ್ಗೆ ಗೊತ್ತಿಲ್ಲ. 1-2 ತಿಂಗಳಿಂದ ಟಿ ಬಿ ಕಾಯಿಲೆ ಇತ್ತು. ಸತ್ಯ ಹೋಗ್ತಾನೆ ಅಂದ್ಕೊಂಡು
ಒಂದು ವೇಳೆ ಆ ಜಾಗದಲ್ಲಿ ನೀನು ನಾನು ಇದ್ದಿದ್ರೆ ಏನು ಯೋಚನೆ ಮಾಡ್ತಿದ್ವೋ ಗೊತ್ತಿಲ್ಲ. ಅಯ್ಯೋ ಇಷ್ಟು ದಿನ ಏಸು 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 ಅಂತಿದ್ದೀವಿ, ಊರವರೆಲ್ಲ ಎದುರು ಹಾಕೊಂಡು ಹಿಂಗೆಲ್ಲ ಮಾಡ್ತಿದ್ರು, ಇವತ್ತು ಏಸು ನನ್ನ ಕೈ ಹಿಡಿದಿಲ್ಲವಲ್ಲ ಅಂತ ಹೇಳ್ಬಿಟ್ಟು ನಾವು ಸೋತೋಗ್ತಿದ್ವಿ ನಾವು ಗೊತ್ತಿಲ್ಲ. ಆದರೆ ಅವ್ರು ಹೇಳ್ತಿದ್ದೇನೆ ಗೊತ್ತಾ, ಪಾಸ್ಟರ್ ನಾನು ಇವತ್ತು ಸತ್ತರೂ ಕೂಡ ನೀವು ಬಂದು ನನ್ನನ್ನು ಕ್ರೈಸ್ತರ ಪ್ರಕಾರ ಮಣ್ಣು ಮಾಡಿ, ಆ ಕೋಟೆಯಲ್ಲಿ ಕ್ರೈಸ್ತರ ಸ್ಮಶಾನ ಇದೆ, ಅಲ್ಲೇ ತಗೊಂಡೋಗಿ ನನ್ನನ್ನು ಹಾಕಿ ಅಂತ ಅವ್ರ ಅಮ್ಮನಿಗೂ ಹೇಳಿದ್ದಂತೆ. ನಾನು ಸತ್ತರೂ ನೀನು ಈಗ ಮಾಡಬೇಕು, ಯಾರು ಬಂದರೂ ಬಂದಿಲ್ಲ ಅದು ಕೂಡ 4 ಜನನೇ ಆಗಿ ತಗೊಂಡೋಗಿ. ಅಂದರೆ ತುಂಬಾ ಜನ ಸಾಯೋ ಸಮಯದಲ್ಲಿ ಸೋತು ಹೋಗೋದು ಹೆಚ್ಚು. ಅವ್ರು ಅನ್ಕೊಂಡಿದ್ದು ನಡೆದಿಲ್ಲ ಅಂತ ಹೇಳಿದ್ರೆ ಸೋತು ಹೋಗೋದು ಜಾಸ್ತಿ. ಆದರೆ ಬದುಕುನು ಏಸುನೆ ಸತ್ತನು ಏಸುನೆ ಅನ್ನುವಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗಲೇ ನಮ್ಮ ಜೀವನದಲ್ಲಿ ಏನು ನಡೆದ್ರು ಕೂಡ ಕ್ರಿಸ್ತನಿಗಾಗಿ ಬದುಕೋದಕ್ಕೆ ಸಾಧ್ಯವಾಗಿದೆ. ಇವತ್ತು ದಾವೀದನ ಮಗನ ಬಗ್ಗೆ ನೋಡೋಣ, ಸೊಲೊಮೋನನ ಅಂತ ಹೇಳಿ. ಸೊಲೊಮೋನ ಬಗ್ಗೆ ಮಾತನಾಡಲಿಕ್ಕೆ ತುಂಬಾ ವಿಷಯಗಳು ಇದ್ರೂ ಕೂಡ ಅವನ ಜೀವನದಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದೇ ತುಂಬಾ ಇದೆ. ಆದರೆ ನಾನು ಹೇಳುವಂತೆ ನಮ್ಮ ಪ್ರಾರಂಭ ಅಲ್ಲ ಮುಖ್ಯ, ನಮ್ಮ ಅಂತ್ಯ ಮುಖ್ಯ. ಬೈಬಲಲ್ಲಿ ಅನೇಕರು ಚೆನ್ನಾಗಿ ಪ್ರಾರಂಭ ಮಾಡಿದ್ದಾರೆ, ಅಂದ್ರೆ ಅವ್ರ ಜೀವಿತವನ್ನ ದೇವರಲ್ಲಿ ಚೆನ್ನಾಗಿ ಪ್ರಾರಂಭ ಮಾಡಿದ್ರು ಕೂಡ ತೀರಾ ಅವರ ಒಂದು ಜೀವಿತದ ಅಂತ್ಯದಲ್ಲಿ ಸೋತೋಗಿದ್ದಾರೆ, ಪಾಪಗಳಲ್ಲಿ ಬಿದ್ದಿದ್ದಾರೆ, ದೇವರಿಂದ ದೂರ ಆಗಿರೋರು ಇದ್ದಾರೆ. ಈಗ ಸೌಲಭ್ಯ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅವನ ಪ್ರಾರಂಭ ತುಂಬಾ ಚೆನ್ನಾಗಿತ್ತು, ದೇವರಲ್ಲಿ ತುಂಬಾ ಚೆನ್ನಾಗಿ ದೇವರಿಗೋಸ್ಕರ ಅವನು ಇದ್ದ, ನಂಬಿಗಸ್ತರಾಗಿದ್ದ, ತಗ್ಗಿಸಿಕೊಂಡಿದ್ದ. ಆದ್ರೆ ಹಾಗೇನೆ ಅವನು ಬೆಳೀತಾ 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 ಆ ಗರ್ವ ಅನ್ನೋದು ಅವನಲ್ಲಿ ಬಂತು. ದೇವರ ದೇವರಿಗಿಂತ ಅವನ ಸ್ಥಾನಮಾನ ಮುಖ್ಯ ಅಂತ ಹೇಳಿ ಭಾವಿಸಿ ಅವನು ದಾರಿ ತಪ್ಪಿದ್ದನ್ನ ನಾವು ನೋಡ್ತೇವೆ. ಕೊನೆಗೆ ಅವನ ಕುಟುಂಬದಿಂದ ನಾಶವಾಗಿದ್ದನ್ನ ನಾವು ನೋಡ್ತೇವೆ. ದಾವೀದನು ಅವನ ಜೀವಿತ ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಯಿತು, ಆದ್ರೂ ಕೂಡ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ದೇವರಿಗಾಗಿನೇ ನಿಂತ. ಆಮೇಲೆ ಅವನು ಸಾಯೋ ಸಮಯದಲ್ಲಿ ಕೂಡ ದೇವರಿಗಾಗಿ ಒಂದು ತೃಪ್ತಿಯಾಗಿ ದೇವರಿಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಆಲಯ ಕೂಡ ಕಟ್ಟಬೇಕು ಅಂದ್ಕೊಂಡ. ಆದ್ರೂ ಕೂಡ ದೇವರು ಬೇಡ ಅಂತ ಹೇಳ್ಬಿಟ್ಟು ಅವನ ಮಗನ ಮೂಲಕ ಕಟ್ಟಿಸ್ತೀನಿ ಅಂತ ಬಿಟ್ಟು ಹೇಳಿದ್ದನ್ನ ನಾವು ನೋಡ್ತೇವೆ. ಈಗ ಅವನ ಮಗ ಇಲ್ಲಿ ಸೊಲೊಮೋನನ ಬಗ್ಗೆ ನೋಡ್ತಾ ಇರುವಂತದ್ದು, ಇವನ ಒಂದು ಜೀವಿತ ಮುಖ್ಯವಾಗಿ ಪ್ರಾರ್ಥನೆಯಿಂದ ಪ್ರಾರಂಭವಾಗಿರೋದನ್ನ ನಾವು ನೋಡ್ತೇವೆ. ಸೊ ಇವತ್ತಿನ ಅಂಶ ಬಂದು ಸೊಲೊಮೋನನ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು 1 ಅರಸುಗಳಲ್ಲಿ 3ನೇ ಅಧ್ಯಾಯ 4ರಿಂದ 15 ತನಕ ನಾವು ಓದಬಹುದು. ಸೊಲೊಮೋನನ ಪ್ರಾರ್ಥನೆ ಇದು ಅವನು ಮಲಗಿದ್ದಾನೆ, ಕನಸಲ್ಲಿ ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ಹೇಳಿ. ನಮಗ್ ಬರೋ ಕನಸುಗಳೆಲ್ಲ ವಿಚಿತ್ರವಾಗಿರುತ್ತೆ ಅಲ್ವಾ? ಆದ್ರೆ ಇಲ್ಲಿ ಆ ಕನಸಲ್ಲಿ ಕೂಡ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಆ ಕನಸಲ್ಲಿ ದೇವರು ಬಂದು ನಿನಗೆ ಏನವರ ಬೇಕು ಕೇಳಬೇಕು ಅಂತ ಹೇಳುವಾಗ ಅವನು ಕೇಳ್ಕೊಂಡಿದ್ದು ಏನು ಕೇಳ್ಕೊಂಡ ಏನು ಅನ್ನೋದನ್ನ ನಾವಿವತ್ತು ನೋಡೋಣ. ಹಾಗಾದ್ರೆ ಈ ಸೊಲೊಮೋನನ ಪ್ರಾರ್ಥನೆ ಮೂಲಕ ನಾವು ನಮ್ಮ ಪ್ರಾರ್ಥನೆ ಹೇಗಿದೆ, ಅವನು ಯಾವ ರೀತಿ ಪ್ರಾರ್ಥನೆ ಮಾಡಿ ದೇವರಿಂದ ಉತ್ತರ ಪಡ್ಕೊಂಡ, ನಾವು ಯಾವ ರೀತಿ ಪ್ರಾರ್ಥನೆ ಮಾಡಿ ದೇವರಿಂದ ಉತ್ತರಗಳನ್ನ ಪಡ್ಕೋಬಹುದು ಅನ್ನೋದನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಪರಿಚಯದಲ್ಲಿ ಸರಿಯಾದ ಒಂದು ಪ್ರಾರ್ಥನೆ ಯಾವುದು ಅಂತ ನೋಡೋಣ. ಸರಿಯಾದ ಪ್ರಾರ್ಥನೆ ನಾವು ಪ್ರಾರಂಭ ಮಾಡಬೇಕಾಗಿರುವಂಥದ್ದು. ಇಲ್ಲಿರುವಂತ ನೀವೆಲ್ಲರೂ ತುಂಬಾ ಧನ್ಯರು, ತುಂಬಾ ಶ್ರೇಷ್ಠರು. ಯಾಕೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಬೇರೆ ಎಲ್ಲೂ ಸಿಗದೆ ಇರೋದನ್ನ ನಾವು ಕೇವಲ ಕ್ರಿಸ್ತನಲ್ಲಿ ಹೊಂದ್ಕೊಂಡಿದ್ದೀವಿ. ಆಮೇಲೆ ಈ ಲೋಕದಲ್ಲಿ ಬೇರೆ ಎಲ್ಲೂ ಯಾವ ದೇವರಲ್ಲೂ, ಯಾವ ಧರ್ಮದಲ್ಲೂ, ಯಾವ ಜಾತಿಯಲ್ಲೂ ಸಿಗದೆ ಇರುವಂಥದ್ದು, ಯಾವ ಗುರುಗಳಿಂದಲೂ ಸಿಗದೆ ಇರುವಂಥದ್ದು, ಯಾವ ಸ್ವಾಮೀಜಿಯಿಂದಲೂ ಸಿಗದೆ ಇರುವಂಥದ್ದು ಯೇಸುವಿನ ಹೆಸರಲ್ಲಿ ನಾವು ಪಡ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕಾಗಿದೆ, ದೇವರ ನಾಮಕ್ಕೆ ಸ್ತೋತ್ರ. ಸೊ ನಾವು ಪ್ರಾರ್ಥನೆ ಪ್ರಾರಂಭ ಮಾಡುವಾಗ ಮೊದಲು ರಕ್ಷಣೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಆಮೇಲೆ ಏನಕ್ಕಾಗಿ ರಕ್ಷಣೆ ಅಂದ್ರೆ ಏನು? ನಮ್ಮನ್ನ ಈ ಸೈತಾನ ಪಾಪ ನರಕದ ಒಂದು ಬಂಧನಗಳಿಂದ ದೇವರು ಬಿಡಿಸಿದ್ದಾರೆ. ಈ ಲೋಕದಲ್ಲಿ ಬಂದಿರುವಂತ ಬೇರೆ ಯಾವ ದೇವರುಗಳು ಕೂಡ ಸೈತಾನ ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವ ದೇವರು ಪಾಪದ ಪರಿಹಾರದ ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವ ದೇವರು ಕೂಡ ನರಕದಿಂದ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾತನಾಡಲಿಲ್ಲ. ಯಾಕಂದ್ರೆ ಅದರ ಅರಿವು ಅವ್ರಿಗೇನೆ ಇಲ್ಲ. ಸೊ ಅವರಿಗೆ ಗೊತ್ತಿರೋ ವಿಷಯ ಅವ್ರು ಹೇಗೆ ಮಾತಾಡ್ತಾರೆ? ಇವೆಲ್ಲ ಆತ್ಮಿಕ ವಿಷಯಗಳು.
ಸೈತಾನ ಆತ್ಮಿಕ ವಿಷಯ, ಪಾಪ ಆತ್ಮಿಕ ವಿಷಯ, ನರಕ ಅನ್ನೋದು ಆತ್ಮಿಕ ವಿಷಯ. ಸೊ ಇದರಿಂದ ದೇವರು ನಮ್ಮನ್ನ ರಕ್ಷಿಸಿದ್ದಾರೆ. ಹಾಗಾಗಿ ನಾವು ಹೊಣಕಾಣುವಾಗ ನಾವು ಹೆಚ್ಚು ಕೃತಜ್ಞತರಾಗಿರ್ಬೇಕಾಗಿರೋದು, ಯೇಸಪ್ಪ ನೀನು ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನ ರಕ್ಷಣೆ ಮಾಡೋದಕ್ಕೆ ಯೇಸು ತನ್ನ ಪ್ರಾಣವನ್ನು ಕೊಡಬೇಕಾಗಿ ಬಂದಿದೆ. ಅಷ್ಟು ಅಮೂಲ್ಯ ನಿನ್ನ ರಕ್ಷಣೆ. ಆಮೇಲೆ ತನ್ನ ರಕ್ತವನ್ನ ಬೆಲೆಯಾಗಿ ಕಟ್ಟಿ ನಿನ್ನನ್ನು ಬಿಡಿಸಿರೋದು. ಹಾಗಾಗಿ ನೀನು ಸಾಧಾರಣವಾಗಿ ಇಲ್ಲಿಲ್ಲ, ಸುಮ್ಮನೆ ಬಂದು ನೀನು ಇಲ್ಲಿಲ್ಲ. ನಿನ್ನನ್ನು ದೇವರು ರಕ್ಷಿಸಿರುವಂಥದ್ದಾಗಿದೆ. ಆ ರಕ್ಷಣೆ ನಿನಗುಚಿತ, ಆದರೆ ದೇವರ ಕಡೆಯಿಂದ ತುಂಬಲಾರದಂತ ಆ ಒಂದು ಬೆಲೆಯನ್ನ ಕಟ್ಟಿದ್ದಾರೆ. ಆಮೇಲೆ ಹಾಗಾಗಿ ಆ ರಕ್ಷಣೆಗೋಸ್ಕರ ನೀನು ಯಾವಾಗಲೂ ಕೂಡ ದೇವರಿಗೆ ಸ್ತೋತ್ರ ಮಾಡಬೇಕು. ಎರಡನೇದಾಗಿ ನೀನು ಸ್ತೋತ್ರ ಮಾಡಬೇಕಾಗಿರೋದು ಏನಕ್ಕಾಗಿ ಗೊತ್ತಾ? ದೇವರ ವಾಕ್ಯಕ್ಕಾಗಿ. ಆಮೇಲೆ ಏನಕ್ಕಾಗಿ? ದೇವರ ವಾಕ್ಯಕ್ಕಾಗಿ. ಇವತ್ತು ನಿನ್ನ ಹತ್ರ ಇರುವಂತ ಈ ಬೈಬಲ್ 40 ಜನ ಬರ್ತಿದ್ದಾರೆ. 1600 ವರ್ಷ ಹಿಡಿದಿದೆ ಇದನ್ನ ಬರೆಯಕ್ಕೆ. ಎಷ್ಟು? 1600 ವರ್ಷಗಳು ಹಿಡಿದಿದೆ. 3 ಭಾಷೆಗಳಲ್ಲಿ ಬರೆದಿರುವಂತ ಪುಸ್ತಕ ಇದು. ಈ 40 ಜನರು ಏನಿದನ್ನ ಬರೆದಿದ್ದಾರೆ, ಅನೇಕ ಒಬ್ರಿಗೊಬ್ರು ಗೊತ್ತಿಲ್ಲ. 1600 ವರ್ಷಗಳ ಒಂದು ಸಮಯದಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಒಬ್ರಿಗೊಬ್ರು ನೋಡೇ ಇಲ್ಲ ಯಾವತ್ತೂ ಕೂಡ. ಸೊ ಅಲ್ಲಲ್ಲಿ ಅವರು ಜೀವನ ಮಾಡಿದ್ದು, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಡೆ ಅವರು ಬದುಕಿದ್ದು, ಅಲ್ಲಿ ದೇವರ ಕಾರ್ಯಗಳನ್ನು ಅವ್ರು ಬರೆದು ಇಟ್ಟಿದ್ರು. ಆ ಸುರುಳಿಗಳಲ್ಲಿ ಅವ್ರು ಬರೆದಿಟ್ಟಿದ್ರು. ಚರ್ಮದ ಒಂದು ಪೇಪರ್ ತರ, ಇವಾಗ ಹೇಗೆ ಪೇಪರ್ಗಳಿದ್ದು ಆಗ ಚರ್ಮಗಳು ಇತ್ತು. ಆ ಚರ್ಮಗಳಲ್ಲಿ ಅವರು ಅದನ್ನ ಬರೆದಿಡ್ತಾ ಇದ್ರು, ಸುರುಳಿಗಳನ್ನು ಮಾಡಿ ಅದನ್ನ ಇಡ್ತಾ ಇದ್ರು. ಇವತ್ತು ಅದನ್ನ ಬೇರೆ ಬೇರೆ ಕಡೆ ಇರುವಂತಹ ಎಲ್ಲ ಅನೇಕ ಪುಸ್ತಕಗಳನ್ನ ಅವನು ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನುವಂತಹ ಕಾಲದಲ್ಲಿ, ಅರಸನ ಕಾಲದಲ್ಲಿ ಒಂದು ಅಲೆಕ್ಸಾಂಡ್ರಿಯಾ ಅಂತ ಹೇಳಿ ಒಂದು ದೊಡ್ಡ ಪಟ್ಟಣ ಇತ್ತು, ದೊಡ್ಡ ಗ್ರಂಥಾಲಯ ಇತ್ತು, ಲೈಬ್ರರಿ. ಅಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ರಾಜನಾದಾಗ ಏನ್ ಮಾಡ್ತಾರೆ ಗೊತ್ತಾ? ಪ್ರಪಂಚದಲ್ಲಿ ಸಿಗುವಂತ ಎಲ್ಲ ಪುಸ್ತಕಗಳನ್ನ, ಯಾಕಂದ್ರೆ ಗ್ರೀಕರು ಅಂದ್ರೆ ಅವರು ಜ್ಞಾನವನ್ನ ಪ್ರೀತಿ ಮಾಡ್ತಿದ್ರು ಜಾಸ್ತಿ. ಹಾಗಾಗಿ ಪ್ರಪಂಚದಲ್ಲಿರುವಂತ ಎಲ್ಲಾ ಸುಳ್ಳಿಗಳನ್ನ, ಪುಸ್ತಕಗಳನ್ನ ತಂದು ಎಲ್ಲವನ್ನ ಕೂಡ ಗ್ರೀಕ್ ಭಾಷೆಯಲ್ಲಿ ಬರೀಬೇಕು, ನಮ್ಮ ಗ್ರೀಕ್ ಜನರಿಗೆ ಎಲ್ಲ ಗೊತ್ತಾಗಬೇಕು ಇರುವಂತ ವಿಷಯ ಜ್ಞಾನ ಅಂತ ಹೇಳ್ಬಿಟ್ಟು ಅದನ್ನ ಬಳಸ್ತಾ ಇದ್ರು. ಹಾಗಾಗಿ ಸೆಪ್ಟಿಜೆಂಟ್ ಅಂತ ಹೇಳ್ತಾರೆ, 70 ಜನ ತುಂಬಾ ಬುದ್ಧಿವಂತರನ್ನ, ಈ ಕಡೆ ಹೀಬ್ರೂ ಈ ಕಡೆ ಗ್ರೀಕ್ ಭಾಷೆ ಚೆನ್ನಾಗಿ ತಿಳಿದಿರುವಂತವರನ್ನ ಕರೆಸಿ ಆ ಒಂದು ಧರ್ಮಶಾಸ್ತ್ರವನ್ನ, ಈ ದೇವರ ಪುಸ್ತಕವನ್ನ ಅದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಇದು ಮಾಡಿ. ಸೊ ಇದ್ರ ಹಿಂದೆ ಅನೇಕ ಪ್ರಯಾಸ ಇದೆ. ಈ ಬೈಬಲ್ ಇಲ್ಲದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬೈಬಲ್ ಅನ್ನ ಒಬ್ಬ ರಾಜ ಏನ್ ಮಾಡ್ತಾನೆ ಗೊತ್ತಾ? ಈ ಬೈಬಲೇ ಇರಬಾರ್ದು, ಕ್ರೈಸ್ತ ಓದಿರೋದು ಯಾವ ಪತ್ರಿಕೆಗಳು ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲವನ್ನ ಬೆಂಕಿ ಹಾಕಿ ಸುಟ್ಟು ಬಿಡಿ, ಬೈಬಲೇ ಇರಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಅದು ಯೇಸು ಬಗ್ಗೆ ಮಾತಾಡೋಣ ಮತ್ತೆ ಈ ಒಂದು ಪತ್ರಿಕೆಗಳನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅರಮನೆಯಿಂದ ಅವನು ಆರ್ಡರ್ ಕೊಡ್ತಾನೆ. ಆದ್ರೆ ಚರಿತ್ರೆ ಏನ್ ಹೇಳ್ತದೆ ಗೊತ್ತಾ? ಅದೇ ಅರಮನೆ ಮೊದಲ ಪ್ರಿಂಟಿಂಗ್ ಪ್ರೆಸ್ ಆಗುತ್ತದೆ, ಬೈಬಲ್ ಮುದ್ರೆ ಆಗಿದ್ದು ಅದೇ ಅರಮನೆ ಅಲ್ಲ. ಆಮೇಲೆ ಯಾವ ಅರಮನೆಯಲ್ಲಿ ಬೈಬಲ್ನ ನಾಶ ಮಾಡಬೇಕು ಅಂತ ತೀರ್ಪು ಬಂತೋ ಅದೇ ಅರಮನೆಯಲ್ಲಿ ಮೊದಲ ಬೈಬಲ್ ಅನ್ನು ಮುದ್ರೆ ಮಾಡಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದೇವರ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸಬೇಕು. ಬೈಬಲ್ ಈ ಪ್ರಪಂಚದಲ್ಲಿ ಅನೇಕ ಪುಸ್ತಕಗಳಿದೆ, ನಿನಗೆ ಜ್ಞಾನ ಕೊಡುವಂಥ ಪುಸ್ತಕಗಳಿದೆ, ಶಾರೀರಿಕವಾಗಿ ಮತ್ತೆ ಈ ಕಣ್ಣು ಕಾಣ್ತಿರುವಂತಹ ಎಲ್ಲ ವಿಷಯಗಳ ಬಗ್ಗೆ ನಿನಗೆ ಹೇಳುವಂತಹ ಪುಸ್ತಕಗಳಿದೆ. ಆದ್ರೆ ದೇವರ ಬಗ್ಗೆ ಹೇಳುವಂಥದ್ದು, ಸತ್ಯ ದೇವರ ಬಗ್ಗೆ, ಸೃಷ್ಟಿಕರ್ತನಾದ ದೇವರ ಬಗ್ಗೆ ಹೇಳುವಂತ ಒಂದೇ ಒಂದು ಪುಸ್ತಕ. ನೀನ್ ಯಾರು, ನೀನ್ ಎಲ್ಲಿಂದ ಬಂದು ನೀನ್ ಎಲ್ಲಿಗೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ನಿನ್ನ ಕುರಿತಾಗಿ ಬರೆಯಲ್ಪಟ್ಟಿರುವಂತ ಒಂದೇ ಪುಸ್ತಕ ಅಂದ್ರೆ ಬೈಬಲ್. ಆಮೇಲೆ ಹಾಗಾಗಿ ಇಂಥ ಒಂದು ಪರಿಶುದ್ಧವಾದಂತ ಇದನ್ನ ಬೈಬಲ್ ಬೇರೆ ಬೇರೆ ಇದರಲ್ಲಿ ಸತ್ಯವೇದ, ಸತ್ಯ ಇದು ಪರಿಶುದ್ಧ ಗ್ರಂಥ ಅಂತ ಇಟ್ಟಿದ್ರೆ, ನಮ್ಮ ಕನ್ನಡದಲ್ಲಿ ಸತ್ಯವೇದವು ಅಂತ ಇಟ್ಟಿದ್ದಾರೆ. ಆಮೇಲೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ ಕೂಡ ಯಾರು ಅಂದ್ರೆ ಬ್ರಾಹ್ಮಣರು ಮಾಡಿದ್ರು ಅಂತ ಹೇಳ್ಬಿಟ್ಟು ಕನ್ನಡ ಬೈಬಲ್. ಸೊ ಅದರಲ್ಲಿ 5 ವೇದಗಳಿದಾವಲ್ಲ, ಋಗ್ವೇದ, ಶಾಮವೇದ, ಅಥರ್ವವೇದ ಅಂತ ಈ ವೇದಗಳಿದಾವಲ್ಲ. ಸೊ ಅದೇ ಪ್ರಕಾರ ಅವ್ರೇನ್ ಮಾಡಿದ್ರನ್ನ ವೇದ ಅಂತಾನೆ ಇಟ್ಟಿದ್ದಾರೆ, ಇದು ಸತ್ಯವೇದ ಅಂತ ಹೇಳಿದ್ರು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾದ. ಹಾಗಾಗಿ ಸತ್ಯವನ್ನು ಹೇಳುವಂಥದ್ದು ಪುಸ್ತಕ. ನೀನು ತಪ್ಪು ಮಾಡಿದ್ರು ಇದೆ ಇದರಲ್ಲಿ, ನೀನು ಒಳ್ಳೇದು ಮಾಡಿದ್ರು ಇದೆ. ಬೈಬಲಲ್ಲಿ ಇರುವಂತಹ ವ್ಯಕ್ತಿಗಳು, ಓ ಇವ ನನ್ನ ಪ್ರಾಣ ಪ್ರಿಯನಲ್ವಾ, ಇವನ್ ಬಗ್ಗೆ ನಾವು ಕೆಟ್ಟದ್ದು ಹೆಂಗ್ ಮಾತಾಡ್ಲಿ, ಕೆಟ್ಟದ್ದು ಯಾಕೆ ಬರ್ಸ್ಲಿ, ಇದನ್ನ ಓದೋರು ಏನ್ ಅನ್ಕೊಳ್ತಾರೆ, ಅದಕ್ಕೆ ಬರೀ ದಾಳಿ ಮಾಡಿರೋದು ಒಳ್ಳೇದನ್ನ ಮಾತ್ರ ಬರ್ಸೋಣ ಅಂತ ಏನ್ ಬರ್ಸಿಲ್ವಲ್ಲ. ಹಾಗಾಗಿದ್ರೆ ಅದು ಸತ್ಯವೇದ ಆಗ್ತಿದೆ. ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ದೇವರು ಕೊಟ್ಟಿರುವಂತ ವಾಕ್ಯಕ್ಕಾಗಿ ನಾವು
ಸ್ತೋತ್ರ ಮಾಡಬೇಕು, ಅದನ್ನು ನಾವು ಪ್ರೀತಿಸಬೇಕು, ಅದನ್ನು ಓದಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ತುಂಬಾ ಪ್ರಯಾಸ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಮೂರನೇದಾಗಿ ಆತ್ಮನಿಗಾಗಿ ನಾವು ದೇವರನ್ನ ಸ್ತೋತ್ರ ಮಾಡಬೇಕು. ಇಷ್ಟು ದಿನ ದುರಾತ್ಮ ಇತ್ತು, ಸೈತಾನನ ಆತ್ಮಗಳು ನಮ್ಮನ್ನ ನಡೆಸ್ತಾ ಇತ್ತು, ಸೈತಾನನು ನಮ್ಮನ್ನ ಪ್ರೇರೇಪಿಸಿ ಪಾಪದಲ್ಲಿ ನಾಶನದಲ್ಲಿ ನಡೆಸ್ತಾ ಇಲ್ಲ. ಆದ್ರೆ ಇವತ್ತು ದೇವರು ನಮ್ಮನ್ನ ಆತನ ಆಲಯವನ್ನಾಗಿ ಮಾಡಿಕೊಂಡು ತನ್ನ ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ವಾಸ ಮಾಡೋದಕ್ಕಾಗಿ ಅನುಮತಿ ಕೊಟ್ಟಿದ್ದಾನೆ. ಆಮೇಲೆ ಅದಕ್ಕಾಗಿ ನಾವು ದೇವರ ಸ್ತೋತ್ರ ಮಾಡೋದು, ದೇವರ ಆಲಯವನ್ನಾಗಿ ನಮ್ಮನ್ನ ಮಾರ್ಪಡಿಸಿಕೊಂಡಿರೋದಕ್ಕೆ ದೇವರ ಸ್ತೋತ್ರ ಮಾಡೋದು. ನಮ್ಮ ಪ್ರಾರ್ಥನೆಗಳಲ್ಲಿ ದೇವರು ಅನೇಕ ಉತ್ತರಗಳನ್ನ ಕೊಟ್ಟಿದ್ದಾರೆ. ನೀನು ನಾನು ಮಾಡ್ತಿರುವಂತಹ ಪ್ರಾರ್ಥನೆಗಳಲ್ಲಿ ಒಂದ್ಸಲ ಯೋಚನೆ ಮಾಡಿ ನೋಡಿ. ನೀನು ಯೇಸುವಿನ ನಂಬಿದ ದಿನದಿಂದ ಇದುವರೆಗೂ ನೀನು ಮಾಡಿರುವಂತಹ ಅನೇಕ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಆ ಉತ್ತರಗಳಿಗಾಗಿ ದೇವರು ಸ್ತೋತ್ರ ಮಾಡು, ಆ ಉತ್ತರಗಳಿಗಾಗಿ ದೇವರ ನಾಮವನ್ನು ಮಹಿಮೆಪಡಿಸು ನಿನ್ನ ಪ್ರಾರ್ಥನೆಗಳಲ್ಲಿ. ಮತ್ತೆ ಐದನೇದಾಗಿ ನೀನು ದೇವದೂತರಿಗಾಗಿ ದೇವರು ಸ್ತೋತ್ರ ಮಾಡು. ದೇವದೂತರ ಸಹಾಯ ಈಗಲೂ ಇದೆ. ನಮ್ಮ ಕಾಲಿಗೆ ಕಲ್ಲು ತಗಲದಂತೆ ಅವರು ಕಾಪಾಡ್ತಾರೆ ಅಂತ ಕೀರ್ತನೆಗಳಲ್ಲಿ 90:11 ಕೂಡ ನಾವು ನೋಡ್ತೇವೆ. ಸೊ ಏನ್ ಹೇಳ್ತಿದ್ದೀವಿ? ದೇವರು ನೇಮಿಸಿರುವಂತ ದೇವದೂತರು ನಿನ್ನನ್ನು ನನ್ನನ್ನ ಕಾಯೋದಕ್ಕಾಗಿ ಇದ್ದಾರೆ. ಅವ್ರಿಗಾಗಿ ನಾವು ದೇವರನ್ನ ಸ್ತೋತ್ರ ಮಾಡೋಣ. ಇಬ್ಬರಿ 1:14 ಕೂಡ ಅವರು ಉಳಿಗದ ಆತ್ಮಗಳು ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾರೆ. ಉಳಿಗದ ಆತ್ಮಗಳಂದ್ರೆ ನಮಗೆ ಸೇವೆ ಮಾಡುವಂತ ಆತ್ಮಗಳಾಗಿವೆ ಎಂಬುದಾಗಿ ನೋಡ್ತೇವೆ. ಆರನೇದಾಗಿ ನಾವು ದೇವರು ಸ್ತೋತ್ರ ಮಾಡಬೇಕಾಗಿರೋದು, ಇಷ್ಟು ದಿನ ನಾವು ಸೈತಾನನ್ನ ನೋಡಿ ಹೆದರ್ಕೊಳ್ತಾ ಇದ್ವಿ, ದೇವರನ್ನ ನೋಡಿ ಹೆದರ್ಕೊಳ್ತಾ ಇದ್ವಿ. ಆದ್ರೆ ಈ ಸೈತಾನ ಮೇಲೆ ದೇವರು ನಿನಗೂ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಯೇಸು ಎಂಬ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಸೈತಾನನ ಬಂಧನಗಳು ಕಟ್ಟಲ್ಪಡುತ್ತೆ, ಸೈತಾನನ ದುರಾತ್ಮಗಳು ಬಿಟ್ಟು ಹೋಗುತ್ತೆ. ಆ ಅಧಿಕಾರ ನೀನು ಕೊಟ್ಟಿದ್ದಾರೆ. ಕಾರಣ ನೀನು ದೇವರ ಮಗುವಾಗಿರೋದ್ರಿಂದ, ನೀನು ರಕ್ಷಣೆ ಹೊಂದಿರೋದ್ರಿಂದ ಆ ಅಧಿಕಾರ ನಿನಗೆ ದೇವರು ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಏಳನೇದಾಗಿ ನೀನು ದೇವರನ್ನ ಆರಾಧಿಸಬೇಕಾಗಿರೋದು, ದೇವರನ್ನ ಸ್ತುತಿ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ದೇವರು ನಿನಗೆ ಪರಲೋಕದ ಪೌರತ್ವವನ್ನು ಕೊಟ್ಟಿದ್ದಾರೆ. ಯಾವುದು ಪರಲೋಕದ ಪೌರತ್ವ? ಅಂದ್ರೆ ನಿನ್ನ ಹೆಸರು. ಈಗಾಗಲೇ ನಾವು ಆರಾಧನೆಯಲ್ಲಿ ಕೊನೆ ಹಾಡುವಾಗ ಹಾಡ್ಕೊಂಡ್ರು ಏನಂತ, ಪರಲೋಕವೆಲ್ಲ ನಿಮ್ಮ ದೇಶಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಮತ್ತೆ ನೀವು ಬೇಗನೆ ಬರುವೆ, ನನ್ನನ್ನು ಕೂಡ ಅಲ್ಲಿಗೆ ಸೇರಿಸಿಕೊಳ್ಳುವೆ ಎಂಬುದಾಗಿ. ಸೊ ನೀನು ನಾನು ರಕ್ಷಣೆ ಹೊಂದಿರೋದ್ರಿಂದ ನಾವು ಪರಲೋಕದ ಪ್ರಜೆಗಳಾಗಿದ್ದೇವೆ. ಈ ಭೂಲೋಕದಲ್ಲಿ ನಾವು ಭಾರತೀಯರಾಗಿರ್ಬೋದು, ಭಾರತದ ಪ್ರಜೆಗಳಾಗಿರ್ಬೋದು. ಆದ್ರೆ ಆತ್ಮಿಕವಾಗಿ ನಮ್ಮ ಆತ್ಮ ಸೈತಾನ್ ರಾಜ್ಯಕ್ಕಲ್ಲ, ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ರಾಜ್ಯದ ಪೌರನಾಗಿ ನಾವಿರೋದ್ರಿಂದ ದೇವರ ನಾವು ಆರಾಧಿಸಬೇಕಾಗಿದೆ. ಮತ್ತೆ ಕೊನೆಯದಾಗಿ ನಮ್ಮನ್ನ ದೇವರು ಈ ಕ್ರಿಸ್ತನ ಸಾಕ್ಷಿಗಳಾಗಿ ನಿಲ್ಲಿಸಿರೋದಕ್ಕೆ ದೇವರು ಸ್ತೋತ್ರ ಮಾಡಬೇಕು. ಸಾಕ್ಷಿಗಳು ತುಂಬಾ ಮುಖ್ಯ ಅಲ್ವಾ? ಏನಾದ್ರೂ ನಡೆದಿದೆ ಅಂತ ಹೇಳಿದ್ರೆ ಸಾಕ್ಷಿಗಳು ತುಂಬಾ ಮುಖ್ಯ. ಇವತ್ತು ಯೇಸುವೆ ದೇವರು ಅನ್ನೋದಕ್ಕೆ, ಯೇಸುವೆ ರಕ್ಷಕನು ಅನ್ನೋದಕ್ಕೆ ನೀನೇ ಸಾಕ್ಷಿ. ನಿನ್ನ ಅನುಭವದಿಂದ ಸಾಕ್ಷಿ. ನೀನು ದೇವರ ವಾಕ್ಯದಿಂದ ಏನ್ ತಿಳ್ಕೊಂಡಿದ್ದೆ ಅದಕ್ಕಾಗಿ ನೀನು ಸಾಕ್ಷಿಯಾಗಿದ್ದೀಯ. ಲೋಕಕ್ಕೆಲ್ಲ ಹೋಗಿ ನೀನು ಸಾಕ್ಷಿಯಾಗಿ ಇರಬೇಕು ಅಂತ ದೇವರು ನಿನ್ನ ನೇಮಿಸಿದ್ದಾರೆ. ಅದಕ್ಕಾಗಿ ದೇವರೇ ಅಲ್ಪನಾದ ನನ್ನನ್ನ, ಅಯೋಗ್ಯನಾದ ನನ್ನನ್ನ, ಯಾವ ಕೆಲಸಕ್ಕೂ ಬಾರದ ನನ್ನನ್ನ ನಿಮ್ಮ ಒಂದು ಸಾಕ್ಷಿಯಾಗಿ ನೇಮಿಸಿದ್ದಕ್ಕಾಗಿ, ನನ್ನ ಸಾಕ್ಷಿಗಳು ಅಂತ ಕರೆದಕ್ಕಾಗಿ ನಿಮ್ಗೆ ಸ್ತೋತ್ರ ಅಂತ ಹೇಳಿದ್ರು. ಆಮೇಲೆ ಹೇಳ್ತಿರೋದು ನಾವು ಏನಕ್ಕಾಗಿ ಈ ತರ ಹೇಳ್ತಾ ಹೋದ್ರೆ ಅನೇಕ ವಿಷಯಗಳಿದೆ. ಆದ್ರೆ ಅತ್ಯಂತ ಪ್ರಾಮುಖ್ಯವಾದದನ್ನು ನಾನು ಇಲ್ಲಿ ಬಂದಿದ್ದೀನಿ. ಇನ್ನು ಶರೀರಿಕವಾಗಿ ನಮಗೆ ಕೊಟ್ಟ ಆರೋಗ್ಯಕ್ಕಾಗಿ, ನಮಗೆ ಕೊಟ್ಟ ಹೆಂಡತಿಗಾಗಿ, ಮಕ್ಕಳಿಗಾಗಿ, ನಮಗೆ ಕೊಟ್ಟ ಸಂಬಂಧ, ಸ್ನೇಹಿತರಿಗಾಗಿ, ಸಭೆಗಾಗಿ, ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರ ಸ್ತೋತ್ರ ಮಾಡ್ಬೋದು. ಆದ್ರೆ ಅತ್ಯಂತ ಪ್ರಾಮುಖ್ಯವಾದದ್ದು ಯಾವತ್ತು ಮರ್ಯಾದೆ ಇರಬೇಕಾಗಿರುವಂಥದ್ದು ಈ ವಿಷಯ. ಆಮೇಲೆ ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಹಾಗಾದ್ರೆ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ದೇವರು ಹೇಳಿರೋದು, ಈಗ ಮತ್ತಾಯ 6:33 ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಏನನ್ನ ಹುಡುಕ್ಬೇಕು? ನಾವು ಮೊದಲು ದೇವರ ರಾಜ್ಯವನ್ನ ಮತ್ತು ಆತನ ನೀತಿಯನ್ನ ಹುಡುಕ್ಬೇಕು. ಏನನ್ನ ಹುಡುಕ್ಬೇಕು? ದೇವರ ರಾಜ್ಯವನ್ನ, ಆತನ ನೀತಿಯನ್ನ ಹುಡುಕ್ಬೇಕು ಅಂತ ಇದೆ. ಹಾಗಾದ್ರೆ ಯಾವ್ದ್ರಲ್ಲಿ ಇದೆ ಹುಡುಕ್ಬೇಕಾಗಿರೋದು? ಮತ್ತಾಯ 5ನೇ ಅಧ್ಯಾಯ ಪೂರ್ತಿ ನೀವು ಓದುವಾಗ ನಿಜವಾದ ಆಶೀರ್ವಾದಗಳು ಯಾವುದು ಅಂತ ಮಾತಾಡುತ್ತೆ. ನೀವು ಚೆನ್ನಾಗಿ ಅದನ್ನ ಓದ್ ನೋಡಿ. ನಿಜವಾದ ಆಶೀರ್ವಾದಗಳು ಯಾವುದು ಅಂತ 5ನೇ ಅಧ್ಯಾಯ ಮಾತಾಡುತ್ತೆ. ಸ್ವಾಮಿ ಹೇಳ್ತಾರೆ, ಬೆಟ್ಟದ ಪ್ರಸಂಗ
ಯೇಸುಸ್ವಾಮಿಯಲ್ಲಿ ಕೂತ್ಕೊಂಡು ಅಲ್ಲಿದ್ದಂತಹ 5,000ಕ್ಕೂ ಅಧಿಕ, ಹೆಚ್ಚು ಕಮ್ಮಿ 20,000 ಜನ ನಮ್ಮ ಲೆಕ್ಕ. ಅಂದ್ರೆ ಗಂಡಸರ 5,000 ಜನ ಅಂತ ಹೇಳಿದ್ರೆ ನಾವು ಹೆಂಡತಿರು ಮಕ್ಕಳೆಲ್ಲ ಸೇರಿ ಒಂದು 20,000 ಜನಕ್ಕೆ ಮೇಲೆ ಇದ್ದಾರೆ. ಅವ್ರ ಹತ್ರ ನಿಜವಾದ ಆಶೀರ್ವಾದಗಳು ಯಾವುದು ಅಂತ ಮಾತಾಡ್ತಾರೆ. 6ನೇ ಅಧ್ಯಾಯ ಪೂರ್ತಿ ನಿಜವಾದ ಪ್ರಾರ್ಥನೆ ಯಾವುದು, ಸರಿಯಾದ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ಹೇಳ್ಕೊಡ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ ಸರಿಯಾದ ಒಂದು ಪ್ರಾರ್ಥನೆ ಮಾಡಬೇಕು. ಸೊಲೊಮೋನನ ಒಂದು ಪ್ರಾರ್ಥನೆ ಸರಿಯಾಗಿ ಇದ್ದದ್ರಿಂದಲೇ ಉತ್ತರ ಬಂತು. ಹಾಗಾದ್ರೆ ಅವನ ಜೀವನದಲ್ಲಿ ಮಾಡಿದಂತ ಪ್ರಾರ್ಥನೆಗಳೇನು, ಹೇಗೆ ಅವನು ಹೊಂದಿಕೊಂಡ ಅಂತ ನಾವು ನೋಡುವಾಗ, ಮೊದಲನೇದಾಗಿ ಸೊಲೊಮೋನನು ತಗ್ಗಿಸಿಕೊಂಡನೆಂಬುದಾಗಿ ನೋಡ್ತೇವೆ. ನಾವು ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಳ್ಬೇಕಾಗಿದೆ. ನಮ್ಮ ಪ್ರಾರ್ಥನೆಗಳು ತುಂಬಾ ತಗ್ಗಿಸುವಿಕೆಯಿಂದ ಕೂಡಬೇಕಾಗಿದೆ. ನಾವೆಷ್ಟೇ ದೊಡ್ಡವರಾಗಿದ್ರು, ನಾವೆಷ್ಟೇ ಬೆಳೆದರೂ ಕೂಡ ನಮ್ಮ ಜೊತೆ ನಮ್ಮ ಗರ್ವ ಬೆಳಿಬಾರ್ದು, ನಮ್ಮ ಜೊತೆ ನಮ್ಮ ದೊಡ್ಡಸ್ತಿಗೆ ಬೆಳಿಬಾರ್ದು. ನಾವೆಷ್ಟು ಬೆಳಿತೀವೋ ಅಷ್ಟು ನಾವು ತಗ್ಗಿಸಲ್ಪಡ್ತೀವಿ. ಆಮೇಲೆ ದೇವರ ಮಕ್ಕಳಿಗೆ ಹೇಳೋದೇ ಅದು, ಯಾರು ಹೆಚ್ಚಿಸಿಕೊಳ್ತಾರೋ ಅವರನ್ನ ದೇವರೇ ತಗ್ಗಿಸ್ತಾರೆ. ಅದೇ ಯಾರು ತಗ್ಗಿಸಿಕೊಳ್ತಾರೋ ಅವರನ್ನ ದೇವರೇ ಹೆಚ್ಚಿಸ್ತಾರೆ. ನಮ್ಮನ್ನ ದೇವರು ಹೆಚ್ಚಿಸಿದ್ರೆ ದೇವ್ರ ಸ್ತೋತ್ರ, ಅಲ್ಲಿ ನಮ್ಮನ್ನ ನಾವು ಹೆಚ್ಚಿಸ್ಕೊಳ್ಬಾರ್ದು. ಜನರು ನಮ್ಮನ್ನ ಹೊಗಳಿದ್ರೆ ದೇವರ ಸ್ತೋತ್ರ, ಆದ್ರೆ ನಮ್ಮನ್ನ ನಾವು ಹೊಗಳ್ಕೊಳ್ಬಾರ್ದು. ಹೌದಾ? ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ಪ್ರಾರ್ಥನೆಯಲ್ಲಿ ಆ ತಗ್ಗಿಸುವಿಕೆ ಇತ್ತು ಎಂಬುದಾಗಿ. ಹೇಗೆ ಅವನು ತಗ್ಗಿಸ್ಕೊಂಡ? ಹಾಗಾದ್ರೆ ಅವನ ಪ್ರಾರ್ಥನೆಯಲ್ಲಿ ಹೇಗೆ ತಗ್ಗಿಸ್ಕೊಂಡ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತೇವೆ 7ನೇ ವಚನ ಓದಿ. ಯಾರಾದ್ರೂ ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನೇ ಬಂದ. ಅವನು ಹೌದು, ನಿಜವಾಗ್ಲೂ ಚಿಕ್ಕವನೇ ಆಗಿದ್ದ. ದಾವೀದನಿಗೆ ಅನೇಕ ಜನ ಗಂಡು ಮಕ್ಕಳು ಇದ್ರೂ ಕೂಡ ಸೊಲೊಮೋನನನ್ನ ರಾಜನಾಗಿ ನೇಮಕ ಮಾಡ್ತಾನೆ, ಸೂಚಿಸ್ತಾನೆ. ಅವನು ತಗ್ಗಿಸಿಕೊಳ್ತಾ ಇದ್ದ. ನಾನು ಹೇಳ್ದಲ್ಲ, ಅವನ ಪ್ರಾರಂಭ ತುಂಬಾ ಚೆನ್ನಾಗಿತ್ತು ಅಂತ. ನಾನು ತುಂಬಾ ಚಿಕ್ಕವನು, ನಿನ್ನಿಂದ ನಾನು ನೇಮಿಸಲ್ಪಟ್ಟಿದ್ದೇನೆ. ಇನ್ನು ಅವನು ಹೇಳ್ತಾನೆ, ಈ ಜನರಲ್ಲಿ ನಾನು ಒಬ್ಬನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಮುಂದೆ ನಾವು ಓದುವಾಗ ಏನಂತ ಹೇಳ್ತಾನೆ? ವ್ಯವಹಾರ ಜ್ಞಾನ ಇಲ್ಲದವನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿ. ಎಲ್ಲಿದ್ದಾನಂತೆ? ಪ್ರಜೆಗಳ ಮಧ್ಯದಲ್ಲಿದ್ದಾರೆ. ಯೋಚನೆ ಮಾಡಿ, ಅವನು ರಾಜನಾಗೋದಕ್ಕೆ ಮುಂಚೆ ಎಲ್ಲಿದ್ದಾನೆ? ಜನರಲ್ಲಿ ಒಬ್ಬನಾಗಿದ್ದಾನೆ. ಒಂದು ವೇಳೆ ಅವನನ್ನು ಈಗಾಗಲೇ ರಾಜ ಅಂತ ಅಭಿಷೇಕ ಮಾಡಾಯ್ತು, ಅವರಪ್ಪನೂ ಸೂಚನೆ ಮಾಡಾಯ್ತು, ಅವನಿಗಾಗಲೇ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಸಿಂಹಾಸನಕ್ಕೋಸ್ಕರ ಅವನು ತಗ್ಗಿಸ್ಕೊಳ್ತಾ ಇಲ್ಲ. ಈಗಾಗಲೇ ಅವನಿಗೆ ಸಿಂಹಾಸನ ಸಿಕ್ಕಿದೆ, ಈಗಾಗಲೇ ಅವನಿಗೆ ಅಧಿಕಾರ ಸಿಕ್ಕಿದೆ. ಸಿಕ್ಕಿದ ಮೇಲೂ ಅವನು ಮಾಡ್ತಿರೋದು ಪ್ರಾರ್ಥನೆ ಏನು? ನಾನು ನಿನ್ನ ಪ್ರಜೆಗಳಲ್ಲಿ ಒಬ್ಬನಾಗಿದ್ದೇನೆ. ಅಲ್ಲೂಯ. ಮತ್ತೆ ಅವನು ಹೇಳ್ತಾ ಇರೋದೇನು? ವ್ಯವಹಾರ ಜ್ಞಾನ ಇಲ್ಲದೆ ಇರೋನು ಎಂಬುದಾಗಿ. ನನಗೆ ವ್ಯವಹಾರ ಜ್ಞಾನ ಇಲ್ಲ. ಈ ಒಂದು ಮಹಾ ಜನರ ಮೇಲೆ, ದೇಶದ ಮೇಲೆ ಚಿಕ್ಕವನಾದ ನನಗೆ ನೀವು ದಾವೀದನ ಕೊಟ್ಟಂತ ವಾಗ್ದಾನದ ಪ್ರಕಾರ ಈ ಸಿಂಹಾಸನ ಕೊಟ್ಟಿದ್ದೀರ. ಆದ್ರೆ ನಾನು ಚಿಕ್ಕವನಾಗಿದ್ದೇನೆ, ಈ ಜನರಲ್ಲಿ ಒಬ್ಬನಾಗಿದ್ದೇನೆ. ವ್ಯವಹಾರ ಜ್ಞಾನ ಗೊತ್ತಿಲ್ಲ. ರಾಜನಾಗಿ ಇಷ್ಟು ಜನರನ್ನ ಪರಿಪಾಲನೆ ಮಾಡಬೇಕು ಅಂದ್ರೆ ಯಾವ ರೀತಿ ವ್ಯವಹರಿಸಬೇಕು ನನಗೆ ಗೊತ್ತಿಲ್ಲ. ವ್ಯವಹಾರ ಬೇರೆ ಬೇರೆ ದೇಶಗಳ ಮೇಲೆ, ಬೇರೆ ಬೇರೆ ರಾಜ್ಯದ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳಿ, ಮತ್ತೆ ನಿಮ್ಮ ಪ್ರಜೆಗಳ ಮಧ್ಯದಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ ಎಂಬುದಾಗಿ ನೋಡ್ತೇನೆ. ನಿಮ್ಮ ಪ್ರಜೆಗಳ ಮಧ್ಯದಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ ಅಂತ ಹೇಳ್ತಿರೋದು. ಸೊ ಇದು ಅವ್ನು ತಗ್ಗಿಸ್ಕೊಳ್ತಾ ಇರೋದನ್ನ ನಾವು ನೋಡ್ತೀವಿ. ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ನಾವು ತಗ್ಗಿಸ್ಕೊಳ್ಬೇಕು. ತಗ್ಗಿಸಿಕೊಳ್ಳೋದು ಅಂತ ಹೇಳಿದ್ರೆ, ಈಗ ಬೈಬಲ್ ವ್ಯತಿರೇಕವಾಗಿ ನಾವು ಅನೇಕ ಸಲ ಮಾಡ್ತೀವಿ. ಈಗ ಉಪವಾಸ ಪ್ರಾರ್ಥನೆ ಅಂತ ಹೇಳಿದ್ರೆ ಇವಾಗೆಲ್ಲ ಬೋರ್ಡ್ಗಳಾಗ್ಬಿಡ್ತಾರೆ, ಬೇಕಾದ್ರೆ ಪೋಸ್ಟ್ಗಳಾಗ್ಬಿಡ್ತಾರೆ, ಇಷ್ಟು ದಿನ ಉಪವಾಸ.
ನಾವು ಮಾಡೋ ಪ್ರಾರ್ಥನೆ, ನಾವು ಮಾಡೋ ಉಪವಾಸಗಳು ಯಾರಿಗೂ ಗೊತ್ತಾಗಬಾರ್ದು ಅಂತ ಇದ್ರು ಕೂಡ ನಾವೇ ಎಲ್ಲರೂ ಹೇಳ್ಕೊಂತೀವಿ ಈ ಥರ ಉಪವಾಸ ಮಾಡೋದು ಒಳ್ಳೆಯದೇ, ಆದ್ರೂ ಕೂಡ ಅದನ್ನ ತೋರುವಿಕೆಗಾಗಿ ಮಾಡಬಾರ್ದು ಅಂತ. ನಮ್ಮ ಮನಸ್ಸನ್ನು ನೋಡೋ ದೇವರು ಅಂತರಂಗದಲ್ಲಿ ನಡೆಯೋದನ್ನ ನೋಡಿ ದೇವರು ಉತ್ತರ ಕೊಡುವನಾಗಿದ್ದಾನೆ, ಹೊರಗಡೆ ಅಲ್ಲ. ಹಾಗಾಗಿ ಈ ತಗ್ಗಿಸಿಕೊಳ್ಳುವಿಕೆ ಅನ್ನೋದು ಇರಬೇಕಾಗಿರೋದು ಮಾನಸಿಕವಾಗಿ. ಆಮೇಲೆ ಮಾನಸಿಕವಾಗಿ ನಾವು ತಗ್ಗಿಸಿಕೊಳ್ಬೇಕು. ನಾನು ಅಂತ ಇರುತ್ತಲ್ಲ, ಎಲ್ಲರಲ್ಲೂ ಕೂಡ ನಾನು ಅಂತ ಇದೆಯಲ್ಲ, ಅದನ್ನ ನಾವು ತಗ್ಗಿಸ್ಕೋಬೇಕಾದ್ರೆ ಅಲ್ಲೂಯ್ಯ. ಅದನ್ನ ಈ ಒಂದು ಸೊಲೊಮೋನನು ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಮತ್ತೆ ತಗ್ಗಿಸಿಕೊಂಡಾದ್ಮೇಲೆ ಅವನು ಸರಿಯಾದ ಒಂದು ಪ್ರಾರ್ಥನೆ ಮಾಡ್ತಿರೋದನ್ನ ನಾವು ಗಮನಿಸ್ಬೋದು. ಏನಂತ ಪ್ರಾರ್ಥನೆ ಮಾಡ್ತಾನೆ, ಅವನೇನನ್ನ ಕೇಳ್ಕೊಳ್ತಿದ್ದಾನೆ ಗೊತ್ತಾ? ಇಲ್ಲಿ ಇಸ್ರಾಯೇಲರನ್ನ ಆಳುವುದಕ್ಕಾಗಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಏನಕ್ಕೆ? ಅವನಿಗೆ ಜ್ಞಾನ ಬೇಕಿತ್ತು, ಆದ್ರೆ ಇಲ್ಲಿ ಏನಕ್ಕಾಗಿ ಅಂತ ಕೇಳ್ಕೊಳ್ತಾ ಇದ್ದಾನೆ? ಇಸ್ರಾಯೇಲರಿಗೋಸ್ಕರ. ಇಸ್ರಾಯೇಲರನ್ನ ಆಳುವುದಕ್ಕೆ ಕೇಳ್ಕೊಳ್ತಿದ್ದಾನೆ. ಮತ್ತೆ ಎರಡನೇದಾಗಿ ನ್ಯಾಯ ಅನ್ಯಾಯಗಳನ್ನ ಕಂಡುಹಿಡಿಯುವುದಕ್ಕೋಸ್ಕರ. ಮೂರನೇದಾಗಿ ವಿವೇಕವನ್ನು ಕೇಳಿಕೊಳ್ಳುವುದನ್ನು ನಾವು ನೋಡ್ತೀವಿ. ಒಂದು ಜ್ಞಾನ, ಏನಕ್ಕಾಗಿ ಅವನು ಆ ಜ್ಞಾನವನ್ನು ಕೇಳ್ಕೊಳ್ತೇನೆ. ಮೊದಲು ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಜನರನ್ನ ಆಳೋದಕ್ಕೆ, ಮತ್ತೆ ಅವ್ರ ಮಧ್ಯದಲ್ಲಿ ನೀನು ನನಗೆ ಕೊಟ್ಟಿರುವಂತ ಈ ಜನರನ್ನ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಫಸ್ಟ್ ನನಗೆ ಗೊತ್ತಾಗ್ಬೇಕಲ್ಲ. ರಾಜನಾಗಿ ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಹೇಗೆ ನಾನು ಹೇಳೋದು? ಅದಕ್ಕೆ ನನಗೇನು ಬೇಕು? ನಿನ್ನ ಜ್ಞಾನ ಬೇಕು, ನಿನ್ನ ವಿವೇಕ ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಒಬ್ಬ ರಾಜನಾಗಿ ಏನು ಕೇಳ್ಕೋಬಹುದು? ಅವ್ನು ಕೇಳ್ಕೊಳ್ಳೋದಕ್ಕೆ ಅನೇಕ ವಿಷಯಗಳು ಇದ್ರೂ ಕೂಡ ಇವನು ಕೇಳ್ತಿರೋದು ದೇವರ ಮಕ್ಕಳಿಗೋಸ್ಕರ. ದೇವರು ವಾಗ್ದಾನ ಮಾಡಿಕೊಟ್ಟ ಆ ಕಾನಾನ್ ದೇಶದಲ್ಲಿರುವಂತಹ ಪ್ರಜೆಗಳನ್ನ ದೇವರು ಇಷ್ಟವಾದ ರೀತಿಯಲ್ಲಿ ನಡೆಸೋದಕ್ಕೋಸ್ಕರ ಅವನು ಜ್ಞಾನವನ್ನು ಕೇಳ್ಕೊಳ್ತಾ ಇದ್ದಾನೆ. ಅದನ್ನ ನಾನು ಹೇಳೋದು ಸರಿಯಾದ ಪ್ರಾರ್ಥನೆ, ದೇವರಿಗೆ ಇಷ್ಟವಾದ ಪ್ರಾರ್ಥನೆ. ಸರಿಯಾದ ಪ್ರಾರ್ಥನೆ ಅಂದ್ರೆ ದೇವರಿಗೆ ಇಷ್ಟವಾದಂತಹ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಅದರ ಜೊತೆ ದೇವರು ಎಲ್ಲವನ್ನ ಕೊಡುವನಾಗಿದ್ದಾನೆ. ಇಲ್ಲಿ ದೇವರು ಹೇಳ್ತಾನೆ, ಒಬ್ಬ ರಾಜನಾಗಿ ಏನನ್ನ ಕೇಳ್ಕೋಬಹುದು ಅಂತ ಹೇಳ್ಬಿಟ್ಟು ಓದಿ ಯಾರಾದ್ರೂ ಒಬ್ರು 11ನೇ ವಚನ. ಆತನು ಅವನಿಗೆ, ನೀನು ನನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಏನಂತ ಹೇಳ್ತಿರೋದು ಇಲ್ಲಿ 10ನೇ ವಚನ ಏನ್ ಹೇಳುತ್ತೆ? ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು ಅಂತ ಇದೆ. ತುಂಬಾ ಸ್ಪಷ್ಟವಾಗಿದೆ. ನಾನು ಏನು ಮಾಡುವಂತ ಪ್ರಾರ್ಥನೆಗಳು ಯಾರು ಮೆಚ್ಚಬೇಕು? ಯಾರು ಮೆಚ್ಚಬೇಕು? ದೇವರು ಮೆಚ್ಚಬೇಕು. ಅಂದ್ರೆ ದೇವರು ಮೆಚ್ಚುಗೆ ಆಗುವಂತ ಪ್ರಾರ್ಥನೆಗಳು, ಅದನ್ನೇ ನಾನು ಹೇಳಿದೆ. ದೇವರು ರಾಜ್ಯಕ್ಕಾಗಿ ನೀತಿಗಾಗಿ ಮಾಡುವಂತ ಪ್ರಾರ್ಥನೆಗಳು ದೇವರ ಮೆಚ್ಚುಗೆ ಆಗುತ್ತೆ. ನಾವು ಜನರನ್ನ ಮೆಚ್ಚಿಸಕ್ಕಲ್ಲ ಮಾಡ್ಬೇಕಾಗಿರೋದು ಪ್ರಾರ್ಥನೆ, ದೇವರನ್ನ ಮೆಚ್ಚ. ನಾವು ಮಾಡುವ ಯಥಾರ್ಥವಾದ ಪ್ರಾರ್ಥನೆ ದೇವ್ರ ಮುಂದ್ಗಡೆ ಹೋಗ್ತಾ ಇದೆಯಾ, ದೇವ್ರು ಮೆಚ್ಚುತ್ತಾ ಇದ್ದಾನ ಅನ್ನೋದು. ಸೊಲೊಮೋನನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಯ್ತಂತೆ, ಹಾಗಾಗಿ ಹೇಳ್ತಾ ಇರೋದು. ಸೊ ಇಲ್ಲಿ ಹೇಳ್ತಿರೋದು ಮೂರನೇದಾಗಿ ಅವುಗಳ ಕೂಡ ಎಲ್ಲವೂ ಸಿಕ್ಕಿದವೆಂಬುದಾಗಿ ನೋಡಿ. ಅಂದ್ರೆ ಇವುಗಳ ಕೂಡ ಮಿಕ್ಕಿದ್ದು ಕೂಡ ಅವ್ರಿಗೆ ಸಿಕ್ತು. ಏನವು ಸಿಕ್ತು? ಈಗ ನಾನು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಎಲ್ಲವೂ ನಿಮಗೆ ಸಿಗುತ್ತೆ. ನಿಮಗೆ ಬೇಕಿರೋದಲ್ಲ, ಅವರಿಗೆ ಏನ್ ತಿನ್ಬೇಕು ಏನ್ ಕುಡಿಬೇಕು ಅಂತ ನೀವು ಅದಕ್ಕಾಗಿ ನೀವು ಪ್ರಯಾಸ ಪಡಬೇಡಿ. ಪ್ರಾಣಿಗಳನ್ನ ನೋಡಿ, ಪಕ್ಷಿಗಳನ್ನ ನೋಡಿ, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ನಾಳೆ ಬಗ್ಗೆ ಅವರಿಗೆ ಚಿಂತೆ ಇರೋದಿಲ್ಲ. ಯಾಕಂದ್ರೆ ಸೃಷ್ಟಿ ಮಾಡಿರುವ ದೇವರು ಅವುಗಳಿಗೆ ಬೇಕಾಗಿರೋದು ಎಲ್ಲವನ್ನ ಒದಗಿಸ್ತಾನೆ ಇದ್ದಾನೆ. ಇಲ್ಲಿರುವಂತ ನಾವು ಮನುಷ್ಯರಾಗಿರೋರೇ ದೇವರಲ್ಲಿ ನಂಬಿಕೆ ಕಳ್ಕೊಳ್ತಿರ್ತೀವಿ.
ಸೊ ಏನ್ ಸಿಕ್ತು ಅವನಿಗೆ? ದೇವರ ಜ್ಞಾನದ, ಈಗ ದೇವ್ರ ಜ್ಞಾನ ಕೊಡ್ತೀನಿ ಅಂತ ಹೇಳಿದ್ರು ಮೆಚ್ಚಿಕೊಂಡು ದೇವರ ಪ್ರಾರ್ಥನೆನ ಆಯ್ತು, ಆ ಜ್ಞಾನವನ್ನು ನಾನು ಇಟ್ಕೊಡ್ತೇನೆ. ಆದ್ರೆ ಅವುಗಳು ಕೂಡ ನಾನು ಏನೆಲ್ಲ ಕೊಡ್ತೀನಿ ನಿನಗೆ. 13ರಿಂದ 12-13 ಇಲ್ಲಿ ಏನಂತ ಇದೆ 13 ಅರ್ಥ ಮಾಡ್ಕೊಳ್ಳಿ. ಇದಲ್ಲದೆ ನೀನು ಕೇಳದಂಥದ್ದನ್ನು ಅಂತ, ಕೇಳಿರುವಂಥದ್ದನ್ನು ಅಲ್ಲ, ಕೇಳದೇ ಇರೋದನ್ನ ನಾನು ಕೊಡ್ತೀನಿ ಅಂತ. ಒಬ್ಬ ರಾಜನಿಗೆ ಏನ್ ಬೇಕಂತ ದೇವ್ರು ಗೊತ್ತಾನೆ. ಏನ್ ಬೇಕು ಒಬ್ಬ ರಾಜನಿಗೆ? ಮೊದಲನೇದಾಗಿ ಅವನಿಗೆ ಕೇಳ್ಕೊಳ್ಳೋದೇನು? ದೀರ್ಘಾಯುಷ್ಯ. ಏನ್ ಬೇಕು? ಯಾಕೆ ದೀರ್ಘಾಯುಷ್ಯ ಬೇಕು ರಾಜನಿಗೆ? ಅವನು ಯಾವಾಗ ಬಲಿಷ್ಠಾನ ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಯಾವ ರಾಜ ಯಾವ ಕಡೆಯಿಂದ ಬಂದು ಸಾಯಿಸ್ತಾನೋ ಗೊತ್ತಿಲ್ಲ. ರಾಜರ ಒಂದು ಚರಿತ್ರೆಗಳನ್ನ ನೋಡಿದ್ರೆ ಜೊತೆಲಿದ್ದವರೇ ಸಾಯಿಸ್ತಾರೆ ವಿಷ ಆಗ್ಬಿಟ್ಟು. ಬೇರೆ ರಾಜರ ಹತ್ರನೋ, ಬೇರೆ ಪ್ರಭುಗಳ ಹತ್ರನೋ, ಬೇರೆ ಸೇನಾಧಿಪತಿಗಳ ಹತ್ರ ಅವ್ರು ಇಜ್ಜೋಳಾಗಿ ಆ ಅಧಿಕಾರದ ಹಣದ ದಾಹಕ್ಕೋಸ್ಕರ ರಾಜರನ್ನ ಸಾಯಿಸಿರುವಂತ ಅನೇಕ ಘಟನೆಗಳಿದೆ ಚರಿತ್ರೆಯಲ್ಲಿ. ಸೊ ರಾಜರು ಬೇಡ್ಕೊಳ್ಳೋದೆಲ್ಲ ಏನು? ನಿನಗೊಂದು ವರ ಬೇಕಾದ್ರೆ ಏನ್ ಕೇಳ್ಕೊಳ್ತಾ ಇದ್ರೆ ದೇವರೇನಾದ್ರು ದೀರ್ಘಾಯುಷ್ಯ ಬೇಕು ಅಂತ ಕೇಳ್ಕೋಬಹುದಾಗಿತ್ತು ಅವರು, ಆದ್ರೆ ಅದನ್ನ ಕೇಳಲಿಲ್ಲ. ಎರಡನೇದಾಗಿ ಏನ್ ಕೇಳ್ಕೋಬಹುದು? ಒಬ್ಬ ರಾಜನಾಗಿ ಅವನಿಗೆ ಏನ್ ಬೇಕು? ಐಶ್ವರ್ಯ ಬೇಕು. ಏನ್ ಬೇಕು? ಐಶ್ವರ್ಯ ಬೇಕು. ರಾಜನಾಗಿದ್ದ ಮಾತ್ರ ಏನು ಇಲ್ಲ ಅಂದ್ರೆ ಹೇಗೆ? ಅವ್ನು ರಾಜನ ಅನಿಸ್ಕೊಳ್ಳೋದೆ ಅವನಿಗಿರುವಂತ ಐಶ್ವರ್ಯದಿಂದ, ಅವನಿಗಿರುವಂತ ಆಸ್ತಿ ಇಲ್ಲ. ಇವನು ರಾಜನಾಗಿ ಕೂತ್ಕೊಂಡು ಅವನ ಹತ್ರ ಏನು ಇಲ್ಲದಿದ್ರೆ ಹೇಗೆ ಆಳ್ವಿಕೆ ಮಾಡೋಕ್ಕಾಗುತ್ತೆ ಜನರನ್ನ? ಇಲ್ಲ. ಅವನ ಐಶ್ವರ್ಯನ ಕೇಳ್ಕೊಳ್ಳಿಲ್ಲ. ಆದ್ರೂ ದೇವರ ನೀನು ಕೇಳದಿರೋದನ್ನ ನಾನು ಕೊಡ್ತೇನೆ. ನಿನಗಿಂತ ಮುಂಚೆ, ನಿನಗಿಂತ ನಂತರ ಕೂಡ ನಿನ್ನಷ್ಟು ಜ್ಞಾನಿ ಮಾತ್ರ ಅಲ್ಲ, ಈ ದೀರ್ಘಾಯುಷ್ಯ ಮತ್ತೆ ಇವತ್ತು ಐಶ್ವರ್ಯ ನಾನು ಕೊಡ್ತೇನೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವೈರ್ಯ ಪ್ರಾಣ. ರಾಜನಾಗಿ ಅನೇಕ ಶತ್ರುಗಳಿರ್ತಾರೆ ಅವರಿಗೆ. ರಾಜನಿಗೆ ಅನೇಕ ಶತ್ರುಗಳಿರ್ತಾರೆ. ರಾಜರನ್ನ ಸಾಯಿಸಬೇಕು ಅಂತ ಸುತ್ತಲಿರುವಂತ ಅನೇಕ ರಾಜರುಗಳು ಎಲ್ಲರೂ ಕೂಡ ಅವರ ಪ್ರಾಣ ರಾಜನ ಪ್ರಾಣ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ದೇವ್ರು ಹೇಳಿದ್ದು, ನಿನ್ನ ವೈರ್ಯ ಪ್ರಾಣ ಕೂಡ ನಾನು ನಿನ್ನ ಕೈಯಲ್ಲಿ ಕೊಡ್ತೇನೆ ಅಂತ. ಹಲ್ಲೆಲೂಯಾ. ಅವ್ರು ಕೇಳ್ಕೋಬೇಕಾಗಿದ್ರೆ ಅವರ ಪ್ರಾರ್ಥನೆಗಳಲ್ಲಿ ಇವುಗಳನ್ನ ಕೇಳ್ಕೋಬೋದಾಗಿತ್ತು. ನೀವು ಏನು ವರ ಬೇಕು ಕೇಳ್ಕೊ ಅಂತ ತಕ್ಷಣ ದೇವರೇ ನನಗೆ ದೀರ್ಘಾಯುಷ್ಯ ಕೊಡು, ನಾನು ಸಾಯಲೇಬಾರದು, ತುಂಬಾ ವರ್ಷ ಬದುಕಬೇಕು. ರಾಜರ ಬಗ್ಗೆ ನೀವು ನೋಡಿ, ಅವ್ರು ಕೊಲೆ ಆಗಿರೋರು, ಯುದ್ಧದಲ್ಲಿ ಕೊಲೆ ಆಗಿರೋರೇ ಜಾಸ್ತಿ. ಕೈಕಾಲು ಮುರ್ಕೊಂಡು, ಯುದ್ಧದಲ್ಲಿ ಕೈಕಾಲು ಮುರ್ಕೊಂಡು ಸಾಯೋ ತನಕ ಕುರುಡರಾಗಿ ಗಾಯಗಳಲ್ಲಿ ಸತ್ತಿರೋರೇ ಜಾಸ್ತಿ. ಸೊ ಇದನ್ನೆಲ್ಲ ಅವನು ಕೇಳ್ಕೊಂಡಿಲ್ಲ ಅಂತ ಕೂಡ ದೇವ್ರು ಕೊಡ್ತಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳಿರೋದು ಅದೇನೆ. ಮೊದಲು ನೀನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಪ್ರಯಾಸ ಮಾಡು. ದೇವರ ರಾಜ್ಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರಿಗೆ ಏನು ಬೇಕು ಅಂತ ನಾವು ಕೇಳ್ಕೊಂಡ್ರೆ ನಮಗೇನು ಬೇಕು ಅಂತ ಕೊಡ್ತಾನೆ. ಅದಕ್ಕೇನೆ ನಿನಗೇನು ಬೇಕು ಅಂತ ದೇವ್ರಿಗೆಲ್ಲ ಗೊತ್ತು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆಮೇಲೆ ಸೊ ಈ 3 ವಿಷಯಗಳು, ಮೊದಲು ಅವನು ತಗ್ಗಿಸಿಕೊಂಡಿದ್ದು, ಎರಡನೇದಾಗಿ ಸರಿಯಾದ ಪ್ರಾರ್ಥನೆ ನಾವು ಕೇಳ್ಕೊಂಡಿದ್ದು, ಅದನ್ನು ಕೂಡ ಉಚಿತವಾಗಿ ಅವ್ನಿಗೇನು ಬೇಕು ದೇವ್ರು ಕೊಟ್ಟಿದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಕಾಲದಲ್ಲಿ ನಾವು ಮಾಡ್ಬೇಕಾದಂತ ಒಂದು ಸರಿಯಾದ ಪ್ರಾರ್ಥನೆಯನ್ನ ಹೇಳಿದ್ವಿ. ನಾವು ನೋಡುವಾಗ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಮಗೆ 5 ಬಲಗಳು ಬೇಕು. ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಈ 5 ಬಲಗಳು ತುಂಬಾ ಮುಖ್ಯ. ಅದು ನಿನಗೋಸ್ಕರ ಅಲ್ಲ, ನಾವು ಚೆನ್ನಾಗಿ ಬದುಕಬೇಕು ಅನ್ನೋದಕ್ಕಿಂತ ನಾನು ದೇವರಿಗೋಸ್ಕರ ಬದುಕಬೇಕು ಅಂತ ಆಲೋಚನೆಗಳ ಬದಲಾವಣೆ ಬರಬೇಕು ಅಷ್ಟೇ. ಇಲ್ಲಿ 5 ಬಲಗಳು ನಮಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ನಮ್ಗೆ ಬೇಕಾಗಿರೋದು ಆತ್ಮಿಕ ಬಲ. ದೇವರೇ ನನಗೆ ಆತ್ಮಿಕ ಬಲ ಕೊಡು ಸ್ವಾಮಿ. ಆತ್ಮಿಕ ಬಲ ಅಂದ್ರೆ ದೇವರ ಆತ್ಮ. ಪ್ರತಿದಿನ ನಾವು ದೇವರ ಆತ್ಮನಿಂದ ತುಂಬಿಸಲ್ಪಡಲು, ದೇವರ ಆತ್ಮನಿಂದ ನಡೆಸಲ್ಪಡಲು ಪ್ರಾರ್ಥನೆ ಮಾಡ್ಕೋಬೇಕು. ದೇವರ ಆತ್ಮನ ಬಲ ಇಲ್ಲ ಅಂದ್ರೆ ನಾವು ದೇವರಿಗೋಸ್ಕರ ಸಾಕ್ಷ್ಯ ನಿಲ್ಲಕ್ಕಾಗೋದಿಲ್ಲ. ಯಾರ ಹತ್ರನೂ ಕೂಡ ನಾನು ಸಭೆಗೆ ಹೋಗ್ತೀನಿ, ನಾನು ಯೇಸುವಿನ ನಂಬಿದ್ದೀನಿ, ಯೇಸುಗಾಗಿನೇ ಬದುಕ್ತೀನಿ ಅಂತ ಹೇಳೋ ಧೈರ್ಯ ಕೂಡ ನಮ್ಗೆ ಇರೋದಿಲ್ಲ. ಸೋತು ಹೋಗ್ತೀವಿ ನಾವು. ಅದಕ್ಕೋಸ್ಕರನೇ ದೇವರಾತ್ಮನ ಬಲಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ಇದು ಮನುಷ್ಯನ ಬಲ ಅಲ್ಲ, ಇದು
ದೇವರ ಬಲ. ಸೊ ಆ ದೇವರ ಬಲವನ್ನ ನಾವು ಕೇಳಿಕೊಳ್ಬೇಕೆಂಬುದಾಗಿ ನೋಡ್ತೀವಿ. ಎರಡನೇದಾಗಿ ನಾವು ಕೇಳ್ಕೋಬೇಕಾಗಿರೋದು ಜ್ಞಾನ ಬಲ ಬೇಕು ನಮಗೆ. ಈಗ ಸೊಲೊಮೋನನ್ನು ಕೇಳ್ಕೊಂಡು ಹಾಗೆ ಜ್ಞಾನ ಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಜ್ಞಾನ ಬಲ ಯಾವ್ದ್ರಿಂದ ಸಿಗುತ್ತೆ ಅಂದ್ರೆ ವಾಕ್ಯದಿಂದ ಸಿಗುತ್ತೆ. ಅನೇಕರಿಗೆ ಒಂದೊಳ್ಳೆ ಓದಕ್ಕೆ ಬರದೇ ಇರ್ಬೋದು, ಆದರೆ ದೇವರು ನಿಮಗೆ ಒಳ್ಳೆ ಕಿವಿಗಳನ್ನು ಕೊಟ್ಟಿದ್ದಾರೆ, ನೀವು ಸರಿಯಾಗಿ ಕೇಳಿಸ್ಕೋಬೇಕು. ಈ ಓದೋರ್ಗಿಂತ ಯಾರು ಕೇಳಿಸ್ಕೊಡ್ತಾರೆ ಅವ್ರಿಗೆ ವಾಕ್ಯ ಚೆನ್ನಾಗಿ ಅರ್ಥ ಆಗುತ್ತೆ. ಓದೋರು ಏನಂದ್ರೆ ಹೆಚ್ಚು ಫೋಕಸ್ ಮಾಡಕ್ ಆಗೋದಿಲ್ಲ. ಎಷ್ಟೊಂದ್ಸಲಿ ನಾವು ಓದ್ತೀವಿ ಒಂದು ಅಧ್ಯಾಯ, ಅದ್ರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ, ಮತ್ತೆ ಓದೋದು ಬರುತ್ತಲ್ಲ ಇನ್ನೊಂದ್ಸಲಿ ಓದ್ಕೋಬಹುದು ಅಂತ ಹೇಳಿ. ಆದ್ರೆ ನೀವು ಯಾರೆಲ್ಲ ಒಂದ್ ವೇಳೆ ಓದಕ್ ಬರಲ್ಲೋ ಅವರು ದೇವರ ವಾಕ್ಯ ಓದಕ್ ಬರೋರು ಬರ್ದೇ ಇರೋರು ಎಲ್ಲರೂ ಕೂಡ ವಾಕ್ಯವನ್ನು ಗಮನವಿಟ್ಟು ಕೇಳಬೇಕು. ನಮಗ್ ಬೇಕಾಗಿರೋದು ವಾಕ್ಯದ ಜ್ಞಾನ. ಈ ಲೋಕವನ್ನು ನಾವು ಜಯಿಸಬೇಕಾಗಿರೋದು ವಾಕ್ಯದಿಂದಲೇ. ನಮ್ಮ ಹೋರಾಟ ಶಾರೀರಿಕವಾದದ್ದಲ್ಲ, ಅದು ಆತ್ಮಿಕವಾದದ್ದು. ಆಮೇಲೆ ನಮಗೆ ದೇವರ ವಾಕ್ಯದ ಕೊರತೆ ಇದ್ರೆ, ದೇವರು ನೀನ್ ಯಾಕೆ ಚರ್ಚ್ಗೆ ಹೋಗ್ತಿದ್ಯಾ, ನಿಮ್ ಜಾತಿ ಬಿಟ್ಟು ಧರ್ಮ ಬಿಟ್ಟು ನೀನ್ ಯಾಕೆ ಯೇಸು ನಂಬಿದ್ಯಾ, ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಯಾಕೆ ಹೋಗ್ತಿದ್ದೀನಿ ಅಂತಾನೂ ಗೊತ್ತಿರಲ್ಲ ನಮ್ಗೆ. ಯಾಕೆ ಹೋಗ್ತೀನಿ ಅಂತಾನೂ ಗೊತ್ತಿಲ್ಲ. ಒಂದ್ ವೇಳೆ ನಾವೇನಾದ್ರೂ ನನಗೆ ಅನಾರೋಗ್ಯ ಆಯಿತು, ನಾನು ಚರ್ಚ್ಗೆ ಹೋದ್ಮೇಲೆ ಒಳ್ಳೇದಾಯ್ತು, ಅದಕ್ಕೆ ನಾನು ಯೇಸು ನಂಬಿದ್ದೀನಿ, ನನಗೆ ದೇವರ ಕಾಟ ಆಯಿತು, ನನ್ನ ಕುಟುಂಬದಲ್ಲಿ ಆ ಸಮಸ್ಯೆ ಇತ್ತು, ಈ ಸಮಸ್ಯೆ ಸಾವಿರ ಹೋದ್ಮೇಲೆ ಒಳ್ಳೇದಾಯ್ತು ಅಂತ ನೀನು ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಸೈತಾನ ಮಾಡ್ತಾ ಇದ್ದಾನೆ. ಸೈತಾನ ಕೂಡ ಶಾರೀರಿಕವಾದ ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ, ಇಲ್ಲ ಅಂತಲ್ಲ. ಅವರ ನೀನ್ ಹೇಳುವಂತ ಕಾರಣಗಳು 100 ಹೇಳ್ತಾರೆ ಅವರು. ನಾನು ಆ ದೇವ್ರಿಗೆ ಹೋಗಿ ಬಂದೆ, ಈ ಗುಡಿಗೆ ಹೋಗಿ ಬಂದೆ, ಆ ದೇವಸ್ಥಾನಕ್ಕೆ ಹೋಗಿ ಬಂದೆ, ನನಗೆ ಒಳ್ಳೇದಾಯ್ತು ಅಂತ. ಅವಾಗೇನು ಹೇಳ್ತೀರ? ಅದ್ಭುತಕ್ಕಾಗಿ ಅಲ್ಲ. ನಾನು ಯಾವಾಗಲೂ ಹೇಳೋದು ಈ ವಿಷಯಗಳ ಅವ್ರು ಕಂಡ್ಕೊಳ್ಳೋಕೆ ಸಾಧ್ಯನಾ? ಎಲ್ಲಾದ್ರೂ ಕೂಡ ಈ ವಿಷಯಗಳಲ್ಲಿ ಒಂದಾದ್ರೂ ಅವ್ರು ಕಂಡ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ. ಅದಕ್ಕೇನೆ ನಾವು ದೇವರ ವಾಕ್ಯದಲ್ಲಿ ಯೇಸುನ ಎಲ್ಲವನ್ನ ಬಿಟ್ಟು ನಾವು ಯೇಸುನ ಯಾಕೆ ಹಿಂಬಾಲಿಸ್ತಾ ಇದ್ದೀವಿ ಅಂತ ಈ ವಾದ ಮಾಡೋರೆಲ್ಲ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಕ್ರೈಸ್ತತ್ವ ಅನ್ನೋದು ಯೇಸು ಬಂದಿದ್ದು ಯಾವಾಗ 2000 ವರ್ಷಗಳ ಹಿಂದೆ, ಆದ್ರೆ ನಮ್ಮದು ಹಿಂದುತ್ವ ಆಗಲಿ ಇನ್ನೊಂದಾಗಲಿ ಪುರಾತನವಾದದ್ದು ಅಂತ ಹೇಳ್ತಾರೆ. ಆ ಪುರಾತನಕ್ಕಿಂತ ಮೊದಲು ಮನುಷ್ಯ ಎಲ್ಲಿಂದ ಬಂದ ಅಂದ್ರೆ ಬೈಬಲ್ ಹೇಳುತ್ತೆ. ಇವ್ರು ಹೊಸ ಒಡಂಬಡಿಕೆಯಲ್ಲಿ ಅರ್ಥದಿಂದ ಮಾತನಾಡ್ತಾ ಇದ್ದಾರೆ. ಆ ಯೇಸು ಪ್ರಾರಂಭದಲ್ಲೇ ಇದ್ದಾರೆ. ನಾವು ಮನುಷ್ಯರನ್ನ ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ತಂದೆ ಮಗ ಪರಿಶುದ್ಧಾತ್ಮ ಅಲ್ಲಿ ಇದ್ದು ಎಲ್ಲವನ್ನ ಸೃಷ್ಟಿ ಮಾಡಿರೋದನ್ನ ನಾವು ಮಾಡ್ತೇವೆ. ಆದ್ರೆ ಇವರು ಯೇಸು ಬಂದಿರೋದ್ರಿಂದ ಮಾತನಾಡ್ತಾರೆ, ಶಾರೀರಿಕವಾಗಿ ಬಂದಿರೋದ್ರಿಂದ. ಆತನ ದೇವರಾಗಿದ್ದಾನೆ, ಆದಿಯೂ ಆತನೇ ಅಂತ್ಯವೂ ಆತನೇ. ಅದ್ರ ಬಗ್ಗೆ ಅವರಿಗೆ ಅರಿವಿಲ್ವಲ್ಲ. ಅರ್ಥ ಆಗ್ತಿದೆ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಜ್ಞಾನ ಇಲ್ಲ ಅಂದ್ರೆ ಕಷ್ಟ. ಹಣ ಕಳ್ಕೊಂಡ್ರು ಪರವಾಗಿಲ್ಲ, ಹಣವನ್ನು ನಾವು ನಿಜವಾಗ್ಲೂ ನಾವು ಎಷ್ಟೇ ಸಂಪಾದನೆ ಮಾಡ್ಕೊಂಡ್ರು ಕೂಡ ಅದನ್ನು ಕಳ್ಕೊಳ್ತೀವಿ. ಆದ್ರೆ ಜ್ಞಾನವನ್ನು ನಾವು ಯಾವತ್ತೂ ಕಳ್ಕೊಳ್ಳಲ್ಲ. ಜ್ಞಾನ ಸಂಪಾದನೆ ಮಾಡ್ಕೊಂಡು ನಶಿಸಿ ಹೋಗುವಂತ ಜ್ಞಾನ ಇದೆ, ಕೆಲಸ ಮಾಡ್ತಿರುವಂತ ಜ್ಞಾನ ಜೊತೆ ಲೋಕಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಇದು ಪರಲೋಕದಿಂದ ಬರುವಂತ ಜ್ಞಾನವಾಗಿದೆ. ಆಮೇಲೆ ಹಾಗಾಗಿ ಈ ಜ್ಞಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತೆ ಮೂರನೇದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು ಶಾರೀರಿಕವಾದ ಬಲಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಈ ಶಾರೀರಿಕವಾದ ಬಲ ಬಂದು ಆರೋಗ್ಯ. ಈ ಲೋಕದಲ್ಲಿ ನಾವು ಏನಕ್ಕಾಗಿ ಆರೋಗ್ಯಕ್ಕಾಗಿ ಬೇಡ್ಕೋಬೇಕು? ನಾವು ದೇವರ ರಾಜ್ಯ ಕಟ್ಟೋದಕ್ಕಾಗಿ, ದೇವರ ಸೇವೆ ಮಾಡೋದಕ್ಕಾಗಿದೆ. ಇನ್ನೇನು ನಾವು ಈ ಲೋಕದಲ್ಲಿ ಏನೋ ಇದ್ದು ನಾವೇನೋ ಸಾಧನೆ ಮಾಡಬೇಕು ಅಂತಲ್ಲ, ಬದುಕೋದು ದೇವರಿಗಾಗಿನೇ ಬದುಕಬೇಕು. ಆಮೇಲೆ ಒಂದ್ ವೇಳೆ ಸಾವಾದ್ರೂ ದೇವರ ಸ್ತೋತ್ರ, ಅದಕ್ಕೆ ಕೇಳ್ಕೊಳ್ಳೋದು. ಈಗ ಬೈಬಲಲ್ಲಿ ಎಷ್ಟೋ ಜನ ಇದ್ದಾರೆ. ಮೋಶೆ ಬಗ್ಗೆ ನಾವು ನೋಡಿದ್ರೆ ಅವ್ರು 180 ವರ್ಷ ಆದ್ರೂ ಕೂಡ ಕಣ್ಣು ಕೂಡ ಮಂಜಾಗಿರ್ಲಿಲ್ಲ ಅಂತ, ದೀರ್ಘಾಯುಷ್ಯ ದೇವರು ಕೊಟ್ಟ. ದಾವೀದ ದೇವ್ರ ಮಗ, ದೇವ್ರಿಗಾಗಿ ಅವ್ರು ಜೀವಿಸೋದಕ್ಕೆ ಅವ್ರು ವಯಸ್ಸಾಗಿ ಸತ್ತಿದ್ದು. ಎಷ್ಟೋ ಯುದ್ಧಗಳನ್ನ ಅವ್ರು ಮಾಡಿದ್ರು ಕೂಡ ಯಾವ ರಾಜರು ಕೂಡ ಅವರನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಅಂತ ಗೋಲಿಯಾದರೂ ಸೋಲಿಸಲಿಕ್ಕೆ ಆಗಲಿಲ್ಲ. ಆದ್ರೆ ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟ ಎಂಬುದಾಗಿ ನಾವು ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ನಮಗೆ ಆರೋಗ್ಯ ಬೇಕು, ಅದು ದೇವರಿಗಾಗಿ ನಿಲ್ಲೋದಕ್ಕಾಗಿ ಅಂತ. ಮತ್ತೆ 4ನೇದಾಗಿ ಆರ್ಥಿಕ ಬಲ ಎಂಬುದಾಗಿ ನಾವು ಮಾಡ್ತೇವೆ. ಈ ಆರ್ಥಿಕ ಬಲ ಏನಕ್ಕಾಗಿ ನಮಗೆ ಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಇದೆ. ಈಗ ದೇವರು ಕೊಡ್ತಿರುವಂತದ್ದನ್ನು ನಾವು ನೋಡ್ತೀವಿ. ಆದ್ರೆ ನಮಗೆ ಈ ಒಂದು ಹಣ ಏನಕ್ಕೆ ಬೇಕು? ಖಂಡಿತವಾಗ್ಲೂ ಸೇವೆಗಳಿಗೆ ಬೇಕಾಗಿದೆ. ಮೊನ್ನೆನೂ ನಾನು ಹೇಳ್ತಾ ಇದ್ದೆ, ಈಗ ತಿರುಪತಿಯಲ್ಲಿ ತಿಂಗಳಿಗೆ ಒಂದ್ಸಲಿ ಅವ್ರು ಹುಂಡಿ ಓಪನ್ ಮಾಡ್ತಾರಂತೆ. ತಿಂಗಳಿಗೆ ಒಂದ್ಸಲಿ ಲೆಕ್ಕ ಹಾಕ್ತಾರೆ. ಯಾವುದೇ ದೇವಸ್ಥಾನದಲ್ಲಿ ದೊಡ್ಡ ದೇವಸ್ಥಾನದಲ್ಲಿ, ಇದರಲ್ಲಿ ಉದಾಹರಣೆ ನಾವು ತಿರುಪತಿಯನ್ನು ತಗೊಂಡ್ರೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಜನವರಿಯಿಂದ ಕಳೆದ ತಿಂಗಳು ಆಗಸ್ಟ್ ತಿಂಗಳ ತನಕ ನಾವು ನೋಡಿದ್ರೆ ಒಂದೊಂದು ತಿಂಗಳು ಕೂಡ ಒಂದು ತಿಂಗಳಿಗೆ 120 ಕೋಟಿ
130 ಕೋಟಿ. ಎಷ್ಟು? 120 ಕೋಟಿ, 130 ಕೋಟಿ, ಈ ಥರ. ಕಳೆದ ತಿಂಗಳೇ 130 ಚಿಲ್ಲರೆ ಕೋಟಿ ಅಲ್ಲಿ ಕಾಣಿಕೆಯಾಗಿ ಬಂದಿದೆ. ಅಲ್ಲಿ ಹೋಗೋರೆಲ್ಲ ಚಿನ್ನ ಹಾಕ್ತಾರೆ, ಒಡವೆಗಳಾಗ್ತಾರೆ, ವಜ್ರಗಳು ಕೂಡ ಹಾಕಿದಾರಂತೆ. ಸೊ ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಸೈತಾನನ ಹತ್ರ ಎಲ್ಲವೂ ಇದೆ. ಜನರನ್ನು ಯಾವ ರೀತಿ ಪ್ರೇರೇಪಿಸ್ತಾನೆ ನೋಡಿ. ಅದಕ್ಕಾಗಿ ಅವ್ರು ಚಿನ್ನದಿಂದಲೇ ದೇವಸ್ಥಾನ ಕಟ್ತಾರೆ. ಬೇಕಾದಷ್ಟು ದುಡ್ಡು ಬರ್ತಿರೋದ್ರಿಂದ ಚಿನ್ನದಿಂದಲೇ ಅವರು ದೇವಸ್ಥಾನ ಕಟ್ತಿದ್ದಾರೆ. ಹೋಗಿ ಬೆಟ್ಟದಲ್ಲಿ ಅವ್ರು ಕಟ್ಟಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಅದು ಹೋಗ್ತಾರೆ. ನಮ್ಮವ್ರಿಗೆ ಅಯ್ಯೋ ದೂರ ಆಯಿತು, ಅರ್ಧ ಕಿಲೋಮೀಟರ್ ಸಭೆ ಇದ್ರೆ, 2 ಕಿಲೋಮೀಟರ್ ಸಭೆ ಇದ್ರೆ ಇದು ದೂರ ಆಯಿತು, ಊರು ಹೊರಗಡೆ ಇದೆ ಅಂತ. ಇಲ್ಲಿಂದ ಅಲ್ಲ ನಾನು ಹೇಳ್ತಿರೋದು, ಬೇರೆ ಕಡೆ ಇಲ್ಲ. ಅವ್ರವ್ರ ಸಭೆಗಳಿಗೆ ಅವ್ರು ಹೋಗೋದಕ್ಕೆ, ದೇವರ ಸನ್ನಿಧಿಯಲ್ಲಿ ಹೋಗಿ ದೇವ್ರನ್ನ ಆರಾಧನೆ ಮಾಡೋದಕ್ಕೆ, ಅಯ್ಯೋ ಅಲ್ಲೋಗಿ ಪಾರ್ಶ್ವ ಸಭೆ ಕಟ್ಬಿಟ್ಟವ್ರೆ, ಇಲ್ಲೋಗಿ ಕಟ್ಬಿಟ್ಟವ್ರೆ. ಆದರೆ ಸೈತಾನ ನಾವು ಪ್ರೇರೇಪಿಸಿ ಎಲ್ಲೆಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಆಕ್ಚುಲಿ ಕತ್ತಲೆಯ ಕಾಣಿಕೆ, ಅದು ಕತ್ತಲೆಯ ಹಣ. ಈ ಲೋಕದಲ್ಲಿ ಜನರನ್ನ ಇನ್ನೂ ಮಂಕಾದ ಪಾಪದಲ್ಲಿ ಬೀಳಿಸೋದಕ್ಕೆ ಸೈತಾನ ಅವ್ರನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಇದು ಬೆಳಕಿನ ಹಣವಾಗಿ ಮಾರ್ಪಡೋದು. ಬೆಳಕಿನ ಹಣ ಅಂದ್ರೆ ದೇವರ ಸೇವೆಗಾಗಿ ಉಪಯೋಗವಾಗುವಂತ ಹಣ. ಆಮೇಲೆ ನಾವು ಕೊಡೋ ಕಾಣಿಕೆಗಳು ಸೇವೆಗಾಗಿ ಆಗಿರ್ಬೇಕು ಅನ್ನೋದಾಗಿ ನೋಡ್ತೀವಿ. ಅದಕ್ಕೋಸ್ಕರ ದೇವರೇ, ನೀನು ನನಗೆ ಆರ್ಥಿಕ ಬಲವನ್ನು ಕೊಡು ಸ್ವಾಮಿ, ನಾನು ನಿನ್ನ ಸಭೆ ಕಟ್ಟಬೇಕು, ನಿನ್ನ ರಾಜ್ಯ ಕಟ್ಟಬೇಕು, ನಿನ್ನ ಸೇವೆ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಕೊನೆಯದಾಗಿ ನಮ್ಗೆ ಬೇಕಾಗಿರುವಂಥದ್ದು ಜನಬಲ ಎಂಬುದಾಗಿ ನೋಡ್ತೀವಿ. ಜನಬಲ ಅಂತ ಹೇಳಿದ್ರೆ ಶಿಷ್ಯರು, ಇವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿಮ್ಮ ರಾಜ್ಯ ಕಟ್ಟೋದಕ್ಕಾಗಿ ಈಗ ಯೇಸು ಸ್ವಾಮಿ ಹೇಗೆ 12 ಮಂದಿ ಶಿಷ್ಯರನ್ನ ಬೆಳೆಸಿದ್ರು, 70 ಜನ ಶಿಷ್ಯರನ್ನ ಬೆಳೆಸಿದ್ರು, ಹೇಗೆ ಅವರ ಮಾರ್ಗದ ಮೇಲೆ 120 ಜನರು ಶಿಷ್ಯರು ಸೇರಿ ದೇವರ ಸನ್ನಿಧಿಯಲ್ಲಿ ಏಕ ಮನಸ್ಸು ಉಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರು. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ನಾವು ನೋಡ್ತೀವಿ. ಮೋಶೆನ ನೋಡಿದಾಗ ಯೆಹೋಶುವ ಕಾಲೇಬನ ಶಿಷ್ಯರಿದ್ದರು, ಇಬ್ಬರು ಬಲವಾದ ಒಂದು ಶಿಷ್ಯರು ಅವನ ಜೀವನದಲ್ಲಿ ಸಿಕ್ಕರು. ಅದಾದ್ಮೇಲೆ ಎಲಿಯನ ಬಗ್ಗೆ ನೋಡಿದಾಗ ಎಲಿಷನಂತ ಶಿಷ್ಯರು ಸಿಕ್ಕಿದ. ಸಮುವೇಲ ನೋಡಿದಾಗ ದಾವೀದನಂತ ಶಿಷ್ಯರು ಸಿಕ್ಕಿದ್ದನ್ನು ನಾವು ನೋಡ್ತೀವಿ. ಹೊಸ ಒಡಂಬಡಿಕೆಯನ್ನು ನೋಡುವಾಗ ಪೌಲನಿಗೆ ಅನೇಕ ನಂಬಿಕಸ್ಥ ಶಿಷ್ಯರು ಸಿಕ್ಕಿದರು. ಸೊ ಅವ್ರ ಮೂಲಕ ಅವರು ಮುಂದಿನ ಸಂತತಿಯನ್ನು ಬೆಳೆಸಿದರು. ಅಲ್ಲೂಯ್ಯ. ಈಗ ಯೋಸೇಫ ಒಬ್ಬ ಶಿಷ್ಯನ ಬೆಳೆಸೋದ್ರಲ್ಲಿ ಅವನು ಸೋತೋದ. ಯಾಕಂದ್ರೆ ಅವನ ನಂತರ ಯಾರು ದೇವರಲ್ಲಿ ಬೆಳೆಸಬೇಕು, ದೇವರಲ್ಲಿ ನಿಲ್ಲಿಸಬೇಕು ಜನರನ್ನ ಅಂತ ಹೇಳ್ಬಿಟ್ಟು ಅವನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಅದಕ್ಕೆ ಮುಂದಿನ ಅರಸರು ಬಂದ ಫಾರೋನು ಯೋಸೇಫನ್ ಯಾರಂತಾನೆ ಮರ್ತೋದ್ನಂತೆ. ಯೋಸೇಫನಿಗೆ ತಿಳಿಯದೇ ಇರುವವನು ಒಬ್ಬ ರಾಜನಾಗ್ತಾನೆ ಅಂತ ವಾಕ್ಯದಲ್ಲಿ. ಅದಾದ್ಮೇಲೆ ದೇವರ ಸಮಯದ ಪ್ರಕಾರ ಮೋಶೆ ಬಂದು ಇಸ್ರಾಯೇಲನ್ನ ಬೆಳೆಸೋದನ್ನ ನೋಡ್ತೀವಿ. ಅಂದ್ರೆ ನಾವಿರುವಾಗಲೇ ಶಿಷ್ಯರನ್ನ ಬೆಳೆಸಬೇಕು. ಯೇಸು ಸ್ವಾಮಿ ಹೇಗೆ ಸತ್ತು ಹೋದ್ಮೇಲೆ ಶಿಷ್ಯರೆಲ್ಲರೂ ಕೂಡ ಸ್ವಾರ್ಥ ಸೇವೆನ ಲೋಕದ ಕಡೆಗಡೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯಾಸ ಪಟ್ಟರು. ಹಾಗೆ ನಾವು ನಮ್ಮ ಜೊತೆಯಲ್ಲಿ ಈ ಒಂದು ಸೇವೆಗಾಗಿರುವಂತಹ ಶಿಷ್ಯರನ್ನ ಬೆಳೆಸಬೇಕು. ಅಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಸೊ ಪೂರ್ತಿ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಒಂದು ಸರಿಯಾದ ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು. ಅದು ದೇವರಿಗೆ ಇಷ್ಟವಾದಂಥ ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು. ಸೊಲೊಮೋನನು ಅದನ್ನ ಅರ್ಥ ಮಾಡಿಕೊಂಡು ತಗ್ಗಿಸಿಕೊಂಡ, ಯಾವುದು ಪ್ರಾಮುಖ್ಯ ಅಂತ ಪ್ರಾರ್ಥನೆ ಮಾಡ, ಅದನ್ನು ಹೊಂದಿಕೊಂಡ, ಅದರ ಜೊತೆಗೆ ದೇವರು ಎಲ್ಲವನ್ನ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾರೇ ದೇವರು ಇದನ್ನೆಲ್ಲ ಕೊಟ್ಟಿದ್ದಾರೆ. ಪರಿಚಯದಲ್ಲಿ ನಾನು ಹೇಳಿದಾಗೆ ಇದೆಲ್ಲ ಆಲ್ರೆಡಿ ಪಡ್ಕೊಂಡಿದ್ದೀವಿ. ನಮ್ಗೆ ಬೇಕಾಗಿರೋದು ಆ ಮುಕ್ತಾಯದಲ್ಲಿರುವಂಥ ವಿಷಯಗಳು. ಇನ್ನೂ ದೇವರಿಗಾಗಿ ನಾವು ಹೆಚ್ಚು ಪ್ರಕಾಶಿಸಬೇಕು ಅಂತ ಹೇಳಿದ್ರೆ ಈ 5 ಬಲಗಾಗಿ ಕೂಡ ನಾವು ಪ್ರತಿದಿನ ಪ್ರಾರ್ಥನೆ ಮಾಡೋರಾಗಿರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ. ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ಈ ರೀತಿಯಾಗಿ ಅಪ್ಪ ಸೊಲೊಮೋನನ ಒಂದು ಪ್ರಾರ್ಥನೆ ಕುರಿತು ತಿಳಿದುಕೊಂಡು ನಾವು ಯಾವ ರೀತಿ ಒಂದು ಸರಿಯಾದ ಪ್ರಾರ್ಥನೆ, ನೀವು ಮೆಚ್ಚುವಂತ ಪ್ರಾರ್ಥನೆ, ದೇವರ ರಾಜ್ಯ ನೀತಿಯನ್ನು ಹುಡುಕುವಂತ ಪ್ರಾರ್ಥನೆಗಳನ್ನು ಮಾಡಬೇಕೆಂಬುದಾಗಿ ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ. ಈ ವಾರ ಪೂರ್ತಿ ಅಪ್ಪ ನಾವು ಸರಿಯಾದ ಪ್ರಾರ್ಥನೆಗಳನ್ನು ಮಾಡಲು, ನಿಮ್ಮಿಂದ ಮಂತ್ರಗಳನ್ನು ಪಡೆದುಕೊಳ್ಳಲು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.